सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परब्रह्म तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देवदेव त्वमेव सर्वं गुरुदेवदेव। ॐ यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनः यस्यान्तं न विदुः सुरासुरगणाः। देवाय तस्मै नमः देवाय तस्मै नमः। माण्डुक्य उपनिषत्तु ओमित्येदक्षरमिदं सर्वं तस्य उपव्याख्यानं भूतं भवत् भविष्यदिति सर्वं ओंकार एव यच्च अन्यत् त्रिकालातीतं तदपि ओंकार एव सर्वम् एतद् ब्रह्मा अयमात्मा ब्रह्मा स्वयमात्मा चतुष्पा ಎಲ್ಲ ಓಂ ಆಮೇಲೆ ಇದೆಲ್ಲವೂ ಬ್ರಹ್ಮ. ಬ್ರಹ್ಮನನ್ನು ತಿಳಿದುಕೊಳ್ಬೇಕಾದ್ರೆ ಒಳಗಡೆ ಹೋಗಬೇಕು. ಸ್ವಯಂ ಆತ್ಮ ಬ್ರಹ್ಮ. ಸೊ ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಸೊ ಓಂ ಇತ್ಯೇದಕ್ಷರಮಿದಂ ಸರ್ವಂ. ಫಸ್ಟ್ ಓಂ, ಆಮೇಲೆ ಎಲ್ಲವೂ ಬ್ರಹ್ಮ, ಎಲ್ಲವೂ ಓಂ. ಬ್ರಹ್ಮ ಮತ್ತು ಓಂ ಎರಡಕ್ಕೂ ಸಂಬಂಧ ಕಲ್ಪಿಸಿದರು. ಯಾಕೆ ಕಲ್ಪಿಸಿದರು? ಓಂ ಉಚ್ಚಾರಣೆ ಮಾಡಿ ಬ್ರಹ್ಮವನ್ನು ಗುರುತಿಸೋದಕ್ಕೆ, ಬ್ರಹ್ಮವನ್ನು ಗುರುತಿಸಲಿಕ್ಕೆ ಓಂ ಅನ್ನೋದು ಆಲಂಬನೆ. ಆಯಿತಾ? ಅಭಿಧಾನ ಅಭಿಧೇಯ ಇಲ್ಲೂ ಕೂಡ ಹೌದಾ? ಅಭಿಧಾನ ಅಭಿಧೇಯ ಉಪಾಯಪೂರ್ವಕಂ ಅವಗಮ್ಯತೆ ಇತಿ ಓಂಕಾರ ಏವ. ಸೊ ಬ್ರಹ್ಮವಸ್ತುವನ್ನು
ಗುರುತಿಸಲಿಕ್ಕೆ ಓಂ. ಓಂ ಮತ್ತು ಬ್ರಹ್ಮ ಎರಡು ಮನಸ್ಸಿನಲ್ಲಿ ದೃಢವಾದಾಗ ಓಂ ಬ್ರಹ್ಮ ಬೇರೆ ಅಲ್ಲ ಅದೇ ಅಂದಾಗ ಕೊನೆಗೆ ಓಮನ್ನು ಸಾಫ್ಟ್ ಮಾಡ್ತಾ 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 ಏನು ಮಾಡಬೇಕು? ಓಮನ್ನು ಡ್ರಾಪ್ ಮಾಡಿದಾಗ ಯು ಗ್ಲೈಡ್ ಇನ್ ಯುವರ್ ಸೈಲೆನ್ಸ್, ಯುವರ್ ರಿಯಲ್ ಸ್ಟೇಟ್. ಸೊ ಅದರ ಮಾಂಡೂಕ್ಯ ಉಪನಿಷತ್ತಿನ ಉದ್ದೇಶ ಅದು. ಓಂಕಾರ ಆಲಂಬನೆ. ಕಠೋಪನಿಷತ್ತಿನಲ್ಲಿ ಏನು ಹೇಳುತ್ತೆ ಅದು ಅದೇ ಹೇಳುತ್ತೆ. ಏತದಾಲಂಬನಂ ಪ್ರೋಕ್ತಂ ಏತದಾಲಂಬನಂ ಪರಂ ಏತದಾಲಂಬನ ಅಂತ ಯದಿಚ್ಛಸಿ. ಒಂದು ಆಲಂಬನೆ ಬೇಕು. ಬ್ರಹ್ಮವಸ್ತು ಕಡೆ ಹೋಗಬೇಕಾದ್ರೆ ಒಂದು ಆಲಂಬನೆ ಬೇಕು, ಅದು ಓಂ ಅಂತ ಆಯಿತು. ಆಮೇಲೆ ಬ್ರಹ್ಮವಸ್ತುವಿನ ಕಡೆಗೆ ಹೋಗಬೇಕು. ಆಮೇಲೆ ಏನಾಯಿತು? ಈ 3 ಪಾದಗಳನ್ನು ಹೇಳಿದರು. ಜಾಗೃತ ಸ್ಥಾನ ನೋಡ್ತಾ ಇಲ್ಲ ನಾವೀಗ, ಸ್ವಪ್ನ ಸ್ಥಾನ ನೋಡ್ತಾ ಇಲ್ಲ, ಸುಶಕ್ತಿ ಸ್ವಲ್ಪ ನೋಡಿದ್ದೀವಿ. ಪುನಃ ಅಲ್ಲಿಗೆ ಹೋಗ್ತೀವಿ. ಈ 3 ಅವಸ್ಥೆಗಳಲ್ಲಿ ಇರುವವನು ಯಾರು? ಇರುವಂತೆ ಇರುವವನು ಯಾರು? ಈ 3 ಅವಸ್ಥೆಗಳಲ್ಲಿ ಇರುವಂತೆ ಇರುವವನು. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯಂ ಹಿ ಭೂತಾನಾಂ. ಏಷ ಸರ್ವೇಶ್ವರ. ಯಾರು? ಈ 3 ಅವಸ್ಥೆಗಳಲ್ಲಿರುವವನು. ಅಥವಾ ಸುಪ್ತಾವಸ್ಥೆಯಲ್ಲಿ ಅಂತ ತಗೊಂಡಾಗ ನೀವು ಕೊನೆಗೆ ಎಂಡಾಗೋದು ಸುಪ್ತ ತಾನೆ. ಸುಪ್ತಾವಸ್ಥೆಯಲ್ಲಿ ಹೋದಾಗ ಏಷ ಸರ್ವೇಶ್ವರ, ಏಷ ಸರ್ವಜ್ಞ ಅಂತಂದರೆ ಏನಾಯಿತು? ಎಲ್ಲ ಅವಸ್ಥೆಯಲ್ಲೂ ಇರ್ತಾರೆ. ಯಾರಿರ್ತಾರೆ ಎಲ್ಲ ಅವಸ್ಥೆಯಲ್ಲೂ? ಪ್ರಜ್ಞಾನ ಅಂದರೆ ಯಾರು? ಪ್ರಜ್ಞಾ ಅಂದರೆ ಪ್ರಾಣ. ಪ್ರಾಣದ ಮೀಡಿಯಾದಲ್ಲಿ ಜಾಗೃತ ಅವಸ್ಥೆ ಇದೆ, ಪ್ರಾಣದ ಮೀಡಿಯಾದಲ್ಲಿ ಸ್ವಪ್ನಾವಸ್ಥೆ ಇದೆ, ಪ್ರಾಣದ ಮೀಡಿಯಲ್ಲಿ ಸುಷುಪ್ತಿ ಅವಸ್ಥೆಯೂ ಇದೆ. ಪ್ರಾಣ ಇಲ್ಲಾಂದರೆ ಯಾವುದೂ ಇಲ್ಲ. ಹೌದಾ? ಹಾಗೆ ಸರ್ವೇಶ್ವರ ಯಾರು? ಮುಖ್ಯ ಪ್ರಾಣ. ಹೌದಾ? ಪ್ರಾಣ. ಸರ್ವೇಶ್ವರ ಯಾರು? ಪ್ರಾಣ ಇಲ್ಲದ್ರೆ ಏನಿಲ್ಲ. ಏನಿದೆ? ವಿ ಆರ್ ಬಾರ್ನ್ ಇನ್ ದ ಮೀಡಿಯಾ ಆಫ್ ಪ್ರಾಣ, ವಿ ಆರ್ ಸಸ್ಟೈನ್ಡ್ ಇನ್ ದ ಮೀಡಿಯಾ ಆಫ್ ಪ್ರಾಣ, ವಿ ಗೋ ಬ್ಯಾಕ್ ಇನ್ ಟು ದ ಮೀಡಿಯಾ ಆಫ್ ಪ್ರಾಣ. ಆದರೆ ಪ್ರಾಣ ಇಸ್ ನಾಟ್ ದ ಎಂಡ್. ಹೌದಾ? ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಏಷ ಯೋನಿ ಸರ್ವಿಷ. ಇದರಿಂದ ಎಲ್ಲ ಉತ್ಪತ್ತಿ ಆಗುತ್ತೆ. ಪ್ರಭವ ಅಪ್ಯಯ ಇಲ್ಲಿಯೇ ಲಯ ಆಗುತ್ತೆ. ಪ್ರಾಣದಿಂದ ಎವ್ರಿಥಿಂಗ್ ಕಮ್ಸ್ ಔಟ್ ಆಫ್ ಪ್ರಾಣ ಆ್ಯಂಡ್ ಗೋಸ್ ಬ್ಯಾಕ್ ಟು ಪ್ರಾಣ. ಎಲ್ಲಿ? ಜೀವಗಳ ಮಟ್ಟಕ್ಕೆ ಬಂದಾಗ. ನೀವು ಯಾವ ಜೀವನ ಗುರುತಿಸಿದ್ರೂ ಕೂಡ ಜಾಗೃತ ಅವಸ್ಥೆಯಲ್ಲಿದ್ದಾನೆ, ಪ್ರಾಣದ ಮೀಡಿಯಾದಲ್ಲಿದ್ದಾನೆ. ನಿದ್ರಾವಸ್ಥೆಯಲ್ಲಿದ್ದಾನೆ, ಪ್ರಾಣದ ಮೀಡಿಯಾ. ಸ್ವಪ್ನಾವಸ್ಥೆಯಲ್ಲಿ ಪ್ರಾಣ ಅನ್ನೋದು ಥ್ರೆಡ್. ಕರೆಕ್ಟಾ? ಪ್ರಾಣಕ್ಕಿಂತ ಸೂಕ್ಷ್ಮ ಅದು ಯಾವುದು? ಮನಸ್ಸು. ಅದು ಬಿಟ್ಬಿಡಿ. ಈಗ ಇಲ್ಲಿ ಬನ್ನಿ. ಮನಸ್ಸು ದಾಟಿ ಹೋಗಿ ಆಯಿತು. ಪ್ರಾಣ ಬಂದಮೇಲೆ ಮನಸ್ಸು, ಆಮೇಲೆ ಪ್ರಾಣದ ಬಂದಮೇಲೆ ಆಕಾಶ. ಆಕಾಶ. ಹೌದಾ? ಪ್ರಾಣ ಎಲ್ಲಿ? ಯಾವ ಮೀಡಿಯಾ? ಹೊರಗಡೆ ಗಾಳಿ ಎಲ್ಲಿ ಓಡಾಡ್ತಾ ಇದೆ? ಗಾಳಿ ಅಷ್ಟೇ. ಆಕಾಶದಲ್ಲಿ ಗಾಳಿ. ಆಕಾಶಾತ್ ವಾಯು, ವಾಯುರಗ್ನಿ. ಅಲ್ಲಿಗೆ ಆಗಲಿ ಆಕಾಶದಿಂದ ವಾಯುವಿಂದ ಅದೇ ಪೃಥ್ವಿ. ಸೊ ಈ ಸೂಕ್ಷ್ಮಕ್ಕೆ ಹೋದಾಗ ನಾವು ಚಿಕ್ಕ ಎಕ್ಸಾಂಪಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಒಂದೇ ಸರಿ ಒಳಗಡೆ ಹೋಗಲಿಕ್ಕೆ ನಮಗೆ ಸಾಧ್ಯ ಆಗಲ್ಲ. ಪ್ರಾಣದ ಮೀಡಿಯಾದಲ್ಲಿ ಪ್ರಾಣ ಇದ್ದರೆ ತುಂಬ ಸಿಂಪಲ್ಲಾಗಿ ನೋಡಿ. ನಾವು ನಿದ್ರೆಯಲ್ಲಿ ಪ್ರಾಣಕ್ಕೆ ಹೋಗ್ತೀವಿ. ಸತ್ತಾಗ ಹಾಂ ಪ್ರಾಣ ಇರಲ್ಲ, ಸೂಕ್ಷ್ಮ ಪ್ರಾಣ ಇರುತ್ತೆ. ಈ ದೇಹದಲ್ಲಿ ಪ್ರಾಣ ಇರಲ್ಲ, ಹೊರಗಡೆ ಪ್ರಾಣ ಅದಿದ್ದೇ ಇರುತ್ತೆ. ಇದು ಡಿಟ್ಯಾಚ್ ಆಗಿಬಿಟ್ಟಿರುತ್ತೆ. ಯಾವುದು? ಉರ್ವಾರಿಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮ. ಸೌತೆ ಹಣ್ಣು ತೊಟ್ಟಿನಿಂದ ಬೇರೆ ಆದ ಹಾಗೆ ಏನೋ ಇದು ಬೇರೆ ಆಗಲಿ ಕೇಳ್ಕೊಳ್ಳೋದು ಸಾಯವಾಗ. ಜೀವೇನು ಮೃತ್ಯುಂಜಯ ಜಯಿಸ್ತಾ ಇದೆ. ಜಯಿಸೋದಂದರೆ ಹೋಗೋದು, ಸದ್ದಿಲ್ಲದೆ ಹೋಗೋದು ಜಯಿಸೋದು ಅಂತ. ಸೊ ಇಲ್ಲೊಂದು ಸೂಕ್ಷ್ಮ ಇದೆ. ನಿದ್ರೆಯಲ್ಲಿ ಪ್ರಾಣದಲ್ಲಿ ಇರ್ತೀರ, ಸಾಯವಾಗಲೂ ಪ್ರಾಣದಲ್ಲೇ ಇರ್ತೀರ. ದೇಹ ಇರಲ್ಲ, ಸ್ಪಂದನ
ಪ್ರಾಣದಲ್ಲಿ ಇರುತ್ತೆ. ಏನಿರುತ್ತೆ? ಸ್ಪಂದನ. ಹಾಂ, ಸುಷುಪ್ತಿಲೇ ಇದ್ಮೇಲೆ ಆ ಸ್ಪಂದನನ್ನು ಗುರುತಿಸ್ಲಿಕ್ಕೆ ನಿಮಗೆ ಆಗಲ್ಲ ಅಂತ ಹೇಳ್ಬಿಟ್ಟು, ಸಾಧ್ಯ ಆಗಲ್ಲ ಅಂಥೇಳಿ ಗರುಡ ಪುರಾಣ ಮಾಡಿಬಿಟ್ಟು ಇದು ಹೀಗೆ ಹೋಗ್ತದೆ, ಹೀಗೆ ಹೋಗ್ತದೆ, ಅಲ್ಲೋಗ್ತದೆ, ಅಲ್ಲೋಗ್ತದೆ, ಅಲ್ಲೋಗ್ತದೆ ಹೇಳ್ಕೊಂಡು ಬಂದಿದ್ದಾರೆ. ಅವರಿಗೆ ಗುರುತಿಸ್ಲಿಕ್ಕೆ ಆಗಲ್ಲ, ಯಾರಿಗೂ ಸ್ಪಂದನವನ್ನು ಗುರುತಿಸ್ಲಿಕ್ಕೆ ಆಗಲ್ಲ. ಅದೇನಾಗುತ್ತಂದರೆ ಇಲ್ಲಿಂದ ಡಿಟ್ಯಾಚ್ ಆಗಿಬಿಟ್ಟು ಸೂಟೇಬಲ್ ಓಪನಿಂಗ್ಸಲ್ಲಿ ಪುನಃ ಬರುತ್ತೆ. ನೀವು ವಾಪಿ ಸ್ಮರಣ ಭಾವ ತ್ಯಜಂತಿ ಕಲೈವರಂ. ಕರೆಕ್ಟಾ? ಹಾಂ, ಯಾವ್ಯಾವ ಭಾವನೆಯಲ್ಲಿ ಹೋಗುತ್ತೆ ಆಯಾ ಭಾವನೆಯಲ್ಲಿ ಬರ್ತೀರಾ. ಅಲ್ಲಿಗೆ ನಿದ್ರೆಯಲ್ಲಿ ಪ್ರಾಣದಲ್ಲಿರೋದು, ಸಾಯವಾಗಲೂ ಪ್ರಾಣದಲ್ಲೇ ಇರೋದು. ಸತ್ತ ಮೇಲೆ ಎಲ್ಲಿ ಬರ್ತೀವಿ? ಚಂದ್ರಲೋಕದಲ್ಲಿ ಬರ್ತೀವ? ಮಂಗಳ ಗ್ರಹದಲ್ಲಿ ಬರ್ತೀವ? ಬುಧ ಗ್ರಹದಲ್ಲಿ ಬರ್ತೀವ? ವಾಯು ಇರೋದು ಇಲ್ಲಿ ಮಾತ್ರ, ಭೂಮಿಲಿ. ಬೇಕಾದ ಕಂಡೀಷನ್ ಇರೋದು ಭೂಮಿಲಿ. ನಮ್ಮ ಭೂಮಿಯ ನೋಡಿ ಎಷ್ಟು ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೋದಂದರೆ, ಭೂಮಿಯ ಮೇಲ್ಮಟ್ಟದಿಂದ 65 ಮೈಲ್ ಹೊರಗಡೆ ಮಾತ್ರ ಗಾಳಿ ಇರೋದು, ಆಮೇಲೆ ನಿರ್ವಾತ ಪ್ರದೇಶ. ಭೂಮಿಯ ಸುತ್ತ 65 ಮೈಲಿ ಗಾಳಿ ಒಳಗಡೆ ನೀವು ಪುನರ್ಜನ್ಮ ಆಗಬೇಕು. ಒಪ್ಕೋತೀರಾ? ಪುನರ್ಜನ್ಮ ಒಪ್ಪಿದ್ರೆ ಇದು ಒಪ್ಪಬೇಕು. ಸ್ಪಂದನೆಯಿಂದ ಬೇರೆ ಕಡೆ ಬರುತ್ತೆ ಅಂದರೆ ಇದು ಒಪ್ಪಬೇಕು. ಸೊ ಈಗ ಬರುತ್ತೆ ಅಂತ, ಹೀಗೆ ಬರುತ್ತೆ ಅಂತ ಖಾತ್ರಿ ಆಗೋಯಿತು. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಾಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯರ್ಹಿ ಭೂತಾನ. ಇದು ಕಾನ್ಸೆಪ್ಟು. ಸೊ ನಾವು ಹೇಳ್ತೀವಿ ಇಲ್ಲಿ ಮಾಂಡುಕ್ಯದಲ್ಲಿ, ಪ್ರತ್ಯೇಗಾತ್ಮದಯ ಏವ ಬ್ರಹ್ಮಗ್ರಾಹ್ಯಂ ನ ಅನ್ಯದ. ಆತ್ಮನನ್ನು ತೆಗೆದುಕೊಳ್ಬೇಕಾದ್ರೆ ಒಳಗಡೆ ಹೋಗಬೇಕು, ಬೇರೆ ದಾರಿ ಇಲ್ಲ. ಒಳಗಡೆ ಏನಿದೆ? ಒಳಗಡೆ ರೀಜನ್ಸ್ ಆಫ್ ಇಮ್ಮಾರ್ಟ್ಯಾಲಿಟಿ. ಎಲ್ಲಿ? ಒಳಗಡೆ. ಅಲ್ಲಿ ಹೋದರೆ ಏನಾಗುತ್ತೆ? ದ ಫಿಯರ್ ಆಫ್ ಡೆತ್ ಗೋಸ್. ಎಲ್ಲಿ? ಒಳಗಡೆ ಹೋದಾಗ. ಒಳಗಡೆ ಹೋದಾಗ ಫಿಯರ್ ಆಫ್ ಡೆತ್ ಗೋಸ್ ಅಂದರೆ ನೀವು ಪ್ರಾಣದಲ್ಲಿರ್ತೀರಾ, ಪ್ರಾಣಕ್ಕಿಂತ ಒಳಗಡೆ ಹೋಗ್ತೀರಾ? ಹಾಂ, ಒಳಗಡೆ ಹೋಗಬೇಕು. ನಿಮ್ಮ ಲೇಯರ್ನ ಒಂದೊಂದಾಗಿ ಮಾಡಿ, ಅನ್ನಮಯ, ಪ್ರಾಣಮಯ, ಅದೆಲ್ಲ ಒಳಗಡೆ ಹೋಗಿ ಎಲ್ಲಿ ಹೋಗ್ತೀರಾ ನೀವು? ಹಾಂ, ಆಮೇಲೆ ವಿಜ್ಞಾನಮಯ, ಆಮೇಲೆ ಆನಂದಮಯ, ಆದಮೇಲೆ ಆನಂದಮಯ ಕೋಶ ಆಗೋಯ್ತಲ್ಲ ಅದು. ಆನಂದಮಯ ಕೋಶ ಯಾವುದರಲ್ಲಿದೆ? ಕೋಶ ಅಂದರೆ ಅದು ಮೆಟೀರಿಯಲ್ ವರ್ಲ್ಡಿಗೆ ಸೇರ್ಕೊಳ್ತು. ಆದರೆ ಬ್ರಹ್ಮನ ಗುಣ ಸಚ್ಚಿದಾನಂದ, ಅದು ಬ್ಲಿಸ್ಫುಲ್ಲು, ಅದು ಕೋಶ ಅಲ್ಲ. ನೀವು ಆನಂದಮಯ ಕೋಶ, ನಿಮ್ಮ ನಿದ್ದೆಯಲ್ಲಿ ನೀವು ಅನುಭವಿಸೋದು ಆನಂದಮಯ ಕೋಶ, ಅಥವಾ ನೀವು ನಿದ್ದೆಯಲ್ಲಿ ನೀವು ಅನುಭವಿಸ್ತಾ ಇರೋದು ಆನಂದಮಯ ಕೋಶ, ಅಥವಾ ನೀವು ವಿಜ್ಞಾನ ಸಿಕ್ಕಾಪಟ್ಟೆ ತಲೆ ಉಪಯೋಗಿಸ್ಕೊಂಡು ಯಾವುದೋ ಒಂದು ರಿಸರ್ಚ್ ಮಾಡಿಕೊಂಡು ಅಲ್ಲೇ ಮುಳುಗಿರ್ತೀರಲ್ಲ, ಪ್ರಾಣ ನಾರ್ಮಲ್ ಪ್ರಾಣ. ಭಾಳ 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 ವಿಜ್ಞಾನಂ ಬ್ರಹ್ಮ ಜ್ಯೇಷ್ಠ ಬ್ರಹ್ಮ ಇತಿ ಉಪಾಸತೆ. ಜ್ಯೇಷ್ಠ ಬ್ರಹ್ಮ, ಬ್ರಹ್ಮಕ್ಕೆ ಬಹಳ ಹತ್ತಿರವಾಗಿರೋದು ವಿಜ್ಞಾನಮಯ ಕೋಶ. ನೀವು ರಿಸರ್ಚ್ ಮಾಡ್ತಾ ಇದ್ದರೆ 3 hours 4 hours ಕೂತ್ಕೋತಾರೆ ಸೈಲೆಂಟಾಗಿ, ಬ್ರೀದಿಂಗಲ್ಲಿ ರಿಸರ್ಚ್ ಮಾಡ್ತಾ ಇರ್ತಾರೆ. ಹೇಗೆ? ವಿಜ್ಞಾನಮಯ ಕೋಶ. ಮನಸ್ಸು ಇರಲ್ಲ, ಬುದ್ಧಿ ಮಾತ್ರ ಇರುತ್ತೆ. ಮನಸ್ಸಂದರೆ ಇಮೋಷನಲ್ ಆಸ್ಪೆಕ್ಟ್ ಇರಲ್ಲ, ಬುದ್ಧಿ ಮಾತ್ರ ಇರುತ್ತೆ. ವಿಜ್ಞಾನಮಯ ಕೋಶ ಇರುತ್ತೆ. ಪ್ರಾಣ ಬಹಳ 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 ಮೆದುವಾಗಿರುತ್ತೆ. ನೀವು ಆನಂದದಲ್ಲೇ ಇರ್ತೀರಾ, ಆನಂದಮಯ ಕೋಶಕ್ಕೆ ಬಹಳ ಹತ್ತಿರವಾಗಿರ್ತೀರಾ, ಬ್ರಹ್ಮಾನಂದಕ್ಕೆ ಬಹಳ ಹತ್ತಿರವಾಗಿರ್ತೀರಾ. ಎಲ್ಲಿ? ವಿಜ್ಞಾನಮಯ ಕೋಶ. ಕರೆಕ್ಟಾ? ಯಾಕೆಂದರೆ ಮನೋಮಯ ಕೋಶವನ್ನು ಮೀರಿ ನೀವು ವಿಜ್ಞಾನಮಯ ಕೋಶಕ್ಕೆ ಹೋಗಬೇಕು. ಮನೋಮಯದಲ್ಲಿ ನೀವು ಇಂಪಲ್ಸಸ್ ಎಲ್ಲ ಇರೋದು ಮನೋಮಯದಲ್ಲಿ. ನಿಮ್ಮ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಪ್ರೇಟ್ ಆಗೋದು. ವಿಜ್ಞಾನಮಯದಲ್ಲಿ ಅದೆಲ್ಲ ಇಲ್ಲ. ಯು ಆರ್ ಇಮ್ಮರ್ಸ್ಡ್ ಇನ್ ಸಮಥಿಂಗ್. ಅದೇ ನೀವು ಆಗಬೇಕು ಅಂತ ಹೋಗ್ತಾ ಇದ್ದೀರಾ. ನಿಮ್ಮನ್ನು ನೀವು ಮರೆತು ಹೋಗ್ತಾ ಇದ್ದೀರಾ. ಎಲ್ಲಿ? ವಿಜ್ಞಾನಮಯ. ಅಲ್ಲಿ ಹವರ್ಸ್ ಟುಗೆದರ್ ದೇ ವಿಲ್ ಸಿಟ್. ಸೊ ವಿಜ್ಞಾನ ಜ್ಯೇಷ್ಠ ಬ್ರಹ್ಮ ಇತಿ ಉಪಾಸತೆ. ಈಗ ನಮ್ಮ ಪಾಯಿಂಟ್ ಏನಂದರೆ, ವಿಜ್ಞಾನಮಯ ಕೋಶದಲ್ಲಿ ಅವನೇನಾಗಿರ್ತಾನೆ? ಆ ವ್ಯಕ್ತಿ ಬಹಳ ಸ್ಲೋ ಆಗಿರ್ತಾನೆ. ಮೈಂಡ್ ಕೆಲಸ ಮಾಡ್ತಾ ಇಲ್ಲ. ಬಹಳ ಸ್ಲೋ ಆದಾಗ ಬ್ರಹ್ಮಕ್ಕೆ ಹತ್ತಿರವಾಗಿರ್ತಾನೆ.
ವಿಜ್ಞಾನಮಯದಲ್ಲಿ ಸ್ಲೋ ಆಗುತ್ತೆ ಹೌದು. ಆನಂದಮಯದಲ್ಲೂ ಆನಂದಮಯ ಕೋಶ ಇಲ್ಲವೇ ಇಲ್ಲ, ಅನಾಲಿಸಿಸೇ ಇಲ್ಲ, ಬಿಟ್ಬಿಡಿ. ಆಲ್ಮೋಸ್ಟ್ ಮೈಂಡು ಬುದ್ಧಿ ಯಾವುದೂ ಇಲ್ಲ ಅಲ್ಲಿ, ಯಾವುದಿಲ್ಲ. ಆನಂದಮಯ ಕೋಶದಲ್ಲಿ ಯಾವುದಿಲ್ಲ. ಯು ಆರ್ ಜಸ್ಟ್ ಬ್ಲಿಸ್ಫುಲ್. ಪ್ರಾಣ ಮಾತ್ರ, ಪ್ರಾಣ ನಾರ್ಮಲ್. ಅದು ನಿಮ್ಮದು ಆನಂದ ಅಲ್ಲ, ಹೊರಗಡೆ ಇರೋ ಆನಂದ ನಿಮ್ಮದು ಆನಂದ ಒಂದಾಗ್ಬಿಟ್ಟಿರುತ್ತೆ ಅಲ್ಲಿ. ನಿಮ್ಮೊಬ್ಬರದ್ದು ಆನಂದ ಅಲ್ಲ ಅದು. ಬೆಕ್ಕು ಮಲಗಿದ್ರು, ಹುಲಿ ಮಲಗಿದ್ರು, ಸನ್ಯಾಸಿ ಮಕ್ಕಳ ಮಲಗಿದ್ರು, ಆನಂದವೇ, ಎಲ್ಲರಿಗೂ ಒಂದೇ ಆನಂದ ಅದು. ಬ್ರಹ್ಮಾನಂದ. ಈಗ ಪುನಃ ವಾಪಸ್ ಬರೋಣ. ಸಾಧನೆ ಮಟ್ಟಕ್ಕೆ ಬರೋಣ. ಸಾಧನೆ ಮಾಡುವಾಗ ಏನೋ ಸ್ಪೀಡ್, ನಮ್ಮ ನಾರ್ಮಲ್ ಇದೇನು, ನಮ್ಮ ಪ್ರಾಕ್ಟೀಸು ಸ್ಪೀಡ್ ಮತ್ತು ಯಾವುದೋ ಒಂದು ವಿಷಯ ಕುರಿತು ಆಲೋಚನೆ ಮಾಡೋದು. ಹೌದಾ? ಯಾವುದೋ ಒಂದು ವಿಷಯವನ್ನು ಆಲೋಚನೆ ಮಾಡೋದು, ಅಥವಾ ಬಹಳ ವೇಗವಾಗಿ ಮನಸ್ಸನ್ನು ಬೆಳಗ್ಗೆ ಎದ್ದಾಗಲೇ ಶುರುವಾಗುತ್ತೆ. ಅದು ಎಷ್ಟು ಫಾಸ್ಟ್ ಅಂದರೆ, ಫಾರ್ ನೋ ರೀಸನ್ ಯು ಆರ್ ಫಾಸ್ಟ್. ಫಾರ್ ನೋ ರೀಸನ್, ಸುಮ್ಮನೆ ಫಾಸ್ಟ್. ಅಲ್ಲಿ ಏನಿಲ್ಲ, ಒಳಗಡೆ ಬುಗುರಿ ತಿರುಗಿಸಿ ಬಿಟ್ಟಂಗೆ ಫ್ರೈ ಅಂತ. ಹೌದಾ? ನಾವು ಹ್ಯಾವ್ ಟು ಬ್ರೇಕ್. ಹೇಗೆ ಬ್ರೇಕ್ ಹಾಕೋದು? ಬ್ರೇಕ್ ಹಾಕಬೇಕು ಅದಕ್ಕೆ, ಆ ಸ್ಪೀಡ್ಗೆ. ನಾವು ಸುತ್ತೋದು ಕಮ್ಮಿ ಮಾಡಿದ್ರೆ ಅದೇ ಬುಗುರಿ ಸ್ಪೀಡ್ ಕಮ್ಮಿ ಆಗುತ್ತೆ. ಹೇಗೆ? ಸುತ್ತೋದು ಕಮ್ಮಿ ಮಾಡೋದು. ಉದಾಹರಣೆ ಕೊಡಿ. ಜೋರಾಗಿ ಫುಲ್ ಬುಗುರಿ ಬಿಟ್ಟಾಗ ಹೇಳಿ. ದಿನನಿತ್ಯ ಕೆಲಸ ಮಾಡೋದು, ದಿನನಿತ್ಯ ಕೆಲಸ ಮಾಡುವಾಗ ನಿಧಾನವಾಗಿ ಮನಸ್ಸನ್ನು ಬೇರೆ ಕಡೆ ತಿರುಗಿಸಿದಾಗ ಅದು ಸ್ಪೀಡ್ ಕಮ್ಮಿ ಆಗುತ್ತೆ. ಮನಸ್ಸನ್ನು ಬೇರೆ ಕಡೆ ತಿರುಗಿಸಿದಾಗ ಸ್ಪೀಡ್ ಕಮ್ಮಿ ಆಗುತ್ತೆ. ಆಮೇಲೆ ಟೇಕ್ ಹೈಯರ್ ಪ್ಲೇನ್. ಅಂದರೆ ಅದು ಹೇಳಿದಂಗೆ ಪೂಜೆ ಎಲ್ಲ ಮಾಡಿದಾಗ ಮನಸ್ಸು ಯಾಕಾಗುತ್ತೆ ಅಲ್ಲಿ ನಾವು ಯೋಚನೆ ಮಾಡಬೇಕಾಗಿಲ್ಲ. ಅಂದರೆ ಯು ಆರ್ ಇಂಟೆಲಿಜಿಂಗ್ ಇನ್ ಯುವರ್ ಸೆಲ್ಫ್ ಇನ್ ಎ ಸಮ್ ನಾನ್ ಸೆನ್ಸಿಕಲ್ ಆ್ಯಕ್ಟಿವಿಟಿ. ನಾನ್-ಸೆನ್ಸಿಕಲ್ ಆ್ಯಕ್ಟಿವಿಟಿ ವೇರ್ ಯು ಡೋಂಟ್ ಡೆವಲಪ್ ಎನಿ ವಾಸನಾಸ್. there is no likes and dislikes ಏನಿಲ್ಲ. some nonsensical this one because you cannot sit quiet. You have to do some nonsensical activity, isn't it? You cannot keep quiet. ಈ ನಾನ್ಸೆನ್ಸಿಕಲ್ ಆ್ಯಕ್ಟಿವಿಟಿಗೆ ಪೂಜೆಯನ್ನು ತಂದಿದ್ದಾರೆ. ಪೂಜೆ ಮಾಡುವಾಗ ಪೂರ್ಣ ಪೂರೈತ ಪುಣ್ಯ ಕೀರ್ತಿರನಾಮಯ ಮನೋಜವಸ್ತೀರ್ಥಕರೋ ವಸುದೇತ. ಅದು ಯಾಕೆ ಫಾಸ್ಟ್ ಆಗುತ್ತೀರಾ? ಫಾರ್ ನೋ ರೀಸನ್ ಯು ಆರ್ ಫಾಸ್ಟ್ ಅಂತ ಈಗ ತಾನೇ ಹೇಳಿದ್ದೆ ಇಲ್ವಾ? ವಸಪ್ರದೋ ವಾಸುದೇವೋ ವಸುಮನಾಭಿ ಸದ್ಗತಿ ಸತ್ತ ಸದ್ಭೂತಿ ಸತ್ಪರಾಯಣ. ಹೆಸರುಗಳನ್ನು ಹೇಳ್ತಾ ಇದ್ದೀವಿ. ಆ ಹೆಸರು ಬಗ್ಗೆ ಮನಸ್ಸೇನು ಹೋಗ್ತಾ ಇಲ್ಲ. ಕೆಲವು ಶಬ್ದ ಹೋಗ್ತಾ ಇದೆ, ಶಬ್ದ ಸ್ಲೋ ಆಗ್ತಾ ಇದೆ. ಯಾಕೆ ಸ್ಲೋ ಆಗ್ತಾ ಇದೆ ಅಂತ ಹೇಳ್ತೀರಿ ಯಾರಾದರೂ? ಅದ್ರ ಬಗ್ಗೆ ಚಿಂತನೆ ಮಾಡುತ್ತೆ. ಯಾಕೆ ಚಿಂತೆ ಮಾಡ್ತಾ ಇಲ್ಲ? ಚಿಂತನೆ ಮಾಡೋದು ಸ್ಲೋ ಆಗುತ್ತೆ. ಯಾಕೆ ಸಹಸ್ರನಾಮ ಎಲ್ಲ ಸ್ಲೋ ಆಗ್ತೀರಾ? ಯಾಕೆ ಬೇರೆ ಥಾಟ್ಸ್ ಇಲ್ಲ. ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಇದೆ. ದೇವರ ಮುಂದೆ ಕೂತಾಗ ಮನಸ್ಸು ನಿಧಾನ ಆಗುತ್ತೆ. ಡಿವೈನ್ ಆ್ಯಕ್ಟಿವಿಟಿ, ಎನಿ ಆಕ್ಟಿವಿಟಿ ಕ್ಯಾನ್ ಬಿ ಸ್ಟೈಲ್ಡ್ ಆ್ಯಸ್ ಎ ಡಿವೈನ್ ಆ್ಯಕ್ಟಿವಿಟಿ. ಪ್ರತಿ ಯಾವ ಕೆಲಸನೂ ಡಿವಿನಿಟಿ ಬಂದಾಗ ಅಲ್ಲಿ ಸ್ಲೋ ಬಂದುಬಿಡುತ್ತೆ. ಆ ಡಿವಿನಿಟಿ ಜೊತೆ ನೀವು ಕೆಲಸ ಮಾಡಿದಾಗ, ಡಿವಿನಿಟಿ ಅಂದ್ರೇನು? ನಿಮ್ಮೊಳಗಡೆ ಇರೋದೇ ಅಂತರಾತ್ಮ. ಅದರ ಜೊತೆ ತಾದಾತ್ಮ್ಯತೆ ಬಂದಾಗ, ಹೊರಗಡೆ ಇರೋದು ಒಳಗಡೆ ಇರೋದು ಒಂದೇ ಅಂತ ಬಂದಾಗ ನಿಮ್ಮ ಸಹಸ್ರನಾಮ ನಿಧಾನವಾಗುತ್ತೆ. ಹೊರಪ್ರಪಂಚದ ಆಲೋಚನೆಗಳು ಒಳಗಡೆ ಬರುವುದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಮನಸ್ಸು ಹಾಯಾಗಿದೆ. ಇವಾಗ ಮನಸ್ಸು ಹಾಯಾಗಿದೆ. ಹೌದಾ? ಹಾಯಾಗಿದೆ. ಯಾಕೆ ಹಾಯಾಗಿದೆ? ತುಂಬ ಸ್ಲೋ ಆಗಿಬಿಟ್ಟಿದೆ. ಅದು ವಾಪಸ್ಸು ಈ ರಜೋಗುಣಕ್ಕೆ ಬರೋಕ್ಕೆ ಅದಕ್ಕೆ ಇಷ್ಟ ಇಲ್ಲ.
ನೀವು ನಿದ್ದೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಇನ್ನೇನು ನಿದ್ದೆ ಮಾಡಬೇಕು, ಯಾರೋ ಒಂದು ಜಾಮೂನ್ ಇದೆ ತಿಂದ್ಬಿಡು ಅಂದರೆ ತಿಂತೀರಾ? ನಾಳೆ ಬೆಳಿಗ್ಗೆ ನೋಡ್ಕೊಳ್ಳೋಣ. ದಿಸ್ ಇಸ್ ಎ ಸುಪೀರಿಯರ್ ಆ್ಯಕ್ಟಿವಿಟಿ. ಎನಿ ನಾನ್ಸೆನ್ಸಿಕಲ್ ಆ್ಯಕ್ಟಿವಿಟಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು, ಕ್ಯಾನ್ ಬಿ ಸ್ಟೈಲ್ಡ್ ಇಂಟು ಡಿವೈನ್ ಆ್ಯಕ್ಟಿವಿಟಿ. ಯಾವಾಗ ಅಧ್ಯಾತ್ಮಕ್ಕೆ ಬಂದಾಗ ಆವಾಗ ಸ್ಲೋ ಅನ್ನೋದು ತನ್ನಿಂತಾನೇ ಬರುತ್ತೆ. ಪ್ರಕೃತಿಯಲ್ಲಿ ಯಾವುದು ಫಾಸ್ಟ್ ಇಲ್ಲ, ನಿಧಾನವಾಗಿ ಅದರ ಪ್ರಕಾರ ಕ್ರಮ ಪ್ರಕಾರವಾಗಿ ಎಲ್ಲ ಮಾಡ್ತಾ ಇದೆ. ನಾವು ಮಾತ್ರ ಫಾಸ್ಟ್. ಯಾಕೆ ನಾವು ಫಾಸ್ಟಾಗಿರಬೇಕು? ನಾವು ಪ್ರಕೃತಿ ಜೊತೆ ಯಾಕೆ ನಾವು ಪ್ರಕೃತಿ ಜೊತೆ ಹೋಗ್ಬಾರ್ದು? ಕಾಂಪಿಟೇಷನ್ ಯಾರು ಮಾಡಿರೋದು? ನಾವು ಮಾಡ್ಕೊಳ್ಳೋದು. ಸೊ ಈ ಫಾಸ್ಟ್ನೆಸ್ಸು ಇಟ್ ಈಸ್ ಮೈ ಓನ್, ಇಟ್ ಈಸ್ ನಾಟ್ ಎನ್ವಿರಾನ್ಮೆಂಟಲ್. ಕರೆಕ್ಟಾ? ಇಟ್ ಈಸ್ ಮೈ ಓನ್. ಐ ಹ್ಯಾವ್ ಕ್ರಿಯೇಟೆಡ್, ಐ ಹ್ಯಾವ್ ಮೇಡ್ ಅಪ್ ಮೈ ಮೈಂಡ್ ಲೈಕ್ ದಿಸ್. ಸೊ ಈಗ ಎನಿ ನಾನ್ಸೆನ್ಸಿಕಲ್ ಆ್ಯಕ್ಟಿವಿಟಿ ಕ್ಯಾನ್ ಬಿ ಸ್ಟೈಲ್ಡ್ ಇಂಟು ಬ್ರಹ್ಮ ಸಾಧನ. ಬ್ರಹ್ಮ ಸಾಧನ ಅಂದರೆ ದ ಆ್ಯಕ್ಟಿವಿಟಿ ವಿಚ್ ಕ್ಯಾನ್ ಟೇಕ್ ಯು ಟು ಬ್ರಹ್ಮನ್, which can take you to your real state, which can take you to your ನಿಮ್ಮ ಆನಂದ ಏನಿದೆಯೋ ಅದರಲ್ಲಿ. ಯೋಚನೆ ಮಾಡಿ. ಅಕ್ಷರ ನಾನು ಮಾಡಿಲ್ಲ, ನಾನು ಜಪ ಮಾಡಿಲ್ಲ, ನಾನು ಪೂಜೆ ಮಾಡಿಲ್ಲ, ನನಗೆ ಗೊತ್ತಾಗಲ್ಲ ಅಂದರೆ ಬೇರೆ ವಿಷಯ. ಯಾರಿಗಾದ್ರೂ ಮಾಡೋ ಅಭ್ಯಾಸ ಇದ್ದರೆ ಬಹಳ ಅನುಕೂಲ. ಇಲ್ಲದೆ ಹೋದರೆ ಪುಸ್ತಕ ಓದ್ತಾರೆ ಕೆಲವರು, ಪುಸ್ತಕ ಅಂತ ಇದಿಲ್ಲ, ಇಸ್ಪೀಟ್ ಆಡ್ತಾರೆ. ಎನರ್ಜಿ ಯು ಹ್ಯಾವ್ ಟು ಸ್ಪೆಂಡ್ ಎನರ್ಜಿ. ಬೋರ್ಡಮ್ ಫೋರ್ಸಸ್ನ ಯು ಹ್ಯಾವ್ ಟು ಸ್ಪೆಂಡ್. ಸೊ ಸ್ಪೆಂಡ್ ಇನ್ ಎ ವೇ ಯು ಡೋಂಟ್ ಡೆವಲಪ್ ಎನಿ ಫರ್ದರ್ ವಾಸನಾಸ್. ಆ ರೀತಿ ಆಗಬೇಕು. ಅದಕ್ಕೆ ಎನಿ ನಾನ್ಸೆನ್ಸಿಕಲ್ ಆ್ಯಕ್ಟಿವಿಟಿ ಕ್ಯಾನ್ ಬಿ ಸ್ಟೈಲ್ಡ್ ಇಂಟು ಬ್ರಹ್ಮ ಸಾಧನ. ಅದು ಏನಾಗಬೇಕಂದ್ರೆ ನಮ್ಮ ಲುಕ್, ನಾವು ನೋಡೋವಂಥ ದೃಷ್ಟಿ, ಯು ಶುಡ್ ಲುಕ್ ದ ಹೋಲ್ ವರ್ಲ್ಡ್ ವಿತ್ ರೆವರೆನ್ಸ್ ಅಂತ. ಎಲ್ಲ ದೇವ್ರ ಕೆಲಸ, ಎಲ್ಲ ದೇವ್ರದ್ದೇ, ಎಲ್ಲ ದೇವರೇ, ನೀವೆಲ್ಲ ದೇವ್ರ ಭಾಗನೇ. ಎದುರುಗಡೆ ಕೂತಿದ್ದೀರಾ, ನಾನು ನಿಮ್ಮ ಜೊತೆ ಸ್ಪಂದಿಸ್ತಾ ಇದ್ದೀನಿ ಅಂದಾಗ ಡಿವಿನಿಟಿ ಬರುತ್ತೆ. ಎಲ್ಲ ಹೋದರೆ ನೀವು ನಾಗರಾಜು, ನೀವು ಸಂಜೀವ್, ನೀವೆಲ್ಲ ಅಲ್ಲಿಂದ ಬರ್ತೀರಿ, ಅದು ಬೇರೆ. ಅದು ಲೌಕಿಕದಲ್ಲಿ ದೃಷ್ಟಿ. ಅಧ್ಯಾತ್ಮ ದೃಷ್ಟಿಲಿ ನೋಡುವಾಗ ಎಲ್ಲರನ್ನೂ ಒಂದೇ ನೋಡಿದಾಗ ಆಗ ಯು ಶುಡ್ ವ್ಯೂ. ಬ್ರಹ್ಮನೇ ಸಂಸ್ಕೃತಿಯ ಕಟ್ಟಿಕೊಂಡು ಉತ್ಸಾಹಿಸೆ. ಕಗ್ಗ ಹೇಳ್ತೆ, ಬ್ರಹ್ಮನೇ ಸಂಸ್ಕೃತಿಯ ಕಟ್ಟಿಕೊಂಡು ಉತ್ಸಾಹಿಸೆ. ಗೊತ್ತಾಯ್ತಾ? ಉತ್ಸಾಹಿಸೆ, ಉತ್ಸಾಹದಿಂದ. ನಿಮ್ಮ ಮೂಲಕ ಬ್ರಹ್ಮನೇ ಕೆಲಸ ಮಾಡ್ತಾ ಇರೋದು, ನಿಮ್ಮ ಮೂಲಕ ಬ್ರಹ್ಮನೇ ಕೆಲಸ ಮಾಡ್ತಾ ಇರೋದು, ನಿಮ್ಮ ಮೂಲಕ ಬ್ರಹ್ಮನೇ ಉತ್ಸಾಹದಿಂದ ಕೆಲಸ. ಸುಮ್ಮನೆ ಅರೆಚರಣವಿರದೆ ಪ್ರಕೃತಿ ಅರೆಚಣವಿರದೆ ಪ್ರಕೃತಿ ತೊಡಗುತ್ತೀರಿ. ಪ್ರಕೃತಿ ಸ್ವಲ್ಪನೂ ನಿಲ್ಲದೆ ಎಡೆ ಬಿಡದೆ ತನ್ನೇ ಕೆಲಸ ಮಾಡ್ತಾ ಇದೆಯಲ್ವಾ? ಸೂರ್ಯ ಏನಾದರೂ ಇವತ್ತು ಕ್ಯಾಶುವಲ್ ಲೀವ್ ತೊಗೊಳ್ತಾ ಇದ್ದಾರೆ, ಇದೆಯಾ? ಸಿಕ್ ಲೀವ್, ಸೂರ್ಯ ನಮಗಿದೆ. ಸುಮ್ಮನೆ ಅರೆಚರಣವಿರದೆ ಪ್ರಕೃತಿ ತೊಡಗುತ್ತೀರಿ. ದುಮ್ಮಾನ ಒಡುವುದೇನು, ಜನ್ಮ ಸಾಕೆನ್ನುವುದೇನು? ಅಯ್ಯೋ ಸಾಕಪ್ಪ ಜನ್ಮ. ಚಿಮ್ಮು ಉಲ್ಲಸವ ಧರೆಗೆ ಮಂಕುತಿಮ್ಮ, ಉಲ್ಲಸವನ್ನು ಧರೆಗೆ ಚಿಮ್ಮು. ಪರಬ್ರಹ್ಮನೇ ಸಂಸ್ಕೃತಿಯ ನಮ್ಮ ಮೂಲಕ ಕೆಲಸ ಮಾಡ್ತಾ ಇದ್ದು ನಾವು ನೋಡ್ತಾ ಇರೋದಿಲ್ಲ ಪರಬ್ರಹ್ಮನ ರೂಪಗಳೇ. ಈಗ ಉತ್ಸಾಹಕ್ಕೆ ಏನು ಕಡಿಮೆ ಆಗಿದೆ? ನನಗೆ ಏನು ಕಡಿಮೆ ಆಗಿದೆ? ನೋಡುವ ದೃಷ್ಟಿ ಇರಬೇಕು. ನೋಡೋ ದೃಷ್ಟಿ ಬರಬೇಕಾದ್ರೆ ಏನಾಗಬೇಕು? ಆ ನೋಡುವ ದೃಷ್ಟಿ ಬರಬೇಕಾದ್ರೆ ಏನಾಗಬೇಕು? ನೋಡೋದು ಬಿಡಬೇಕು. ನೋಡೋ ದೃಷ್ಟಿ ಬರಬೇಕಾದ್ರೆ ಸಾಕಷ್ಟು ಸಾಧನೆ ಆಗಬೇಕು. ತಮೋಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣಕ್ಕೆ ಬಂದಾಗ ಸತ್ವಗುಣದಲ್ಲಿ ಮನಸ್ಸಿನ ತಳಮಳ ಕಡಿಮೆ ಆಗ್ತಾ ಹೋಗುತ್ತೆ. ಕ್ಲಾರಿಟಿ ಆಫ್ ಥಾಟ್ಸ್ ಬರುತ್ತೆ. ಪ್ರಕೃತಿಯನ್ನು ಪ್ರಪಂಚವನ್ನು ಅದೇ ಹೇಗಿದೆಯೋ ಹಾಗೆ ನೋಡುವಂಥ ಒಂದು ದೃಷ್ಟಿ ಬರುತ್ತೆ. ಆವಾಗ ನಿಮ್ಮ ಲೈಕ್ಸು ಡಿಸ್ಲೈಕ್ಸ್ ಏನು ಕೆಲಸ ಇಲ್ಲ, ನಿಮ್ಮ ಮೈಂಡಿಗೂ ಏನು ಕೆಲಸ ಇಲ್ಲ. ನಿಮಗೇನು ಬೇಕು ನಿತ್ಯ ಕರ್ಮ, ನೈಮಿತ್ತಿಕ ಏನೇನು ಇದೆಯಲ್ಲ ಕರ್ಮಗಳು, ಕಾಮ್ಯ ಕರ್ಮಗಳು ಸರಾಗವಾಗಿ ಮಾಡ್ಕೊಂಡು ಹೋಗ್ತೀರಿ. ಹೇಗೆ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಮಾಡ್ತಾ ಇಲ್ಲ
ನೀವು ಮಾಡ್ತಾ ಇಲ್ಲ. ಭಾವನೆಯನ್ನು ಹೋಗ್ಬೇಕಷ್ಟೇ. ನಿತ್ಯಕರ್ಮ ನಿತ್ಯಕರ್ಮ ಬೆಳಿಗ್ಗೆ ಬಂದು, ನೈಮಿತ್ತಿಕ ಕರ್ಮ ಇಲ್ಲ ಯಾರಾದ್ರೂ ಏನಾದರೂ ಆದರೆ ಮದುವೆ ಅಥವಾ ಸಾವು ಎಲ್ಲ ಹೋಗಿ ಬರೋದು ನೈಮಿತ್ತಿಕ ಕರ್ಮ. ಕಾಮ್ಯಕರ್ಮ ನಮಗೆ ಸುಮಾರು ಜನರಿಗೆ ಇಲ್ಲ, ನಾವೆಲ್ಲ ರಿಟೈರ್ಡ್, ಪಾಪ ಇವರೆಲ್ಲ ಮಾಡಬೇಕು ಕಾಮ್ಯಕರ್ಮ. ಸೊ ಇದು ಮಾಡುವಾಗಲೂ ಕೂಡ ಯು ಶುಡ್ ಡೂ ಇಟ್ ವಿತ್ ರೆವರೆನ್ಸ್. ಏನು ಪವಿತ್ರವಾದ ಕೆಲಸ ಅಂತ ಮಾಡೋದು. ಸರ್ಕಾರದ ಕೆಲಸ, ದೇವರ ಕೆಲಸ ಅಲ್ಲಿ ಹಾಕಿದರೆ ಯಾರೋ ಪುಣ್ಯಾತ್ಮರು, ಬಟ್ ಏನಾಗುತ್ತೆ ಅಂತ ಕೇಳಬೇಡಿ. ಅವರು ಆ ಥರ ಆಗಬೇಕು ಅಂತ ಕಲ್ಲಲ್ಲಿ ಕೆತ್ತಿಸಿದ್ದಾರೆ, ಅದು ಆಗ್ತಾಯಿಲ್ಲ. ಅಲ್ಲ ದಟ್ಸ್ ವಾಟ್ ಇಟ್ ಮೀನ್ಸ್. ಎಲ್ಲೆಲ್ಲೂ ದೇವರನ್ನೇ ನೋಡ್ತಾ ಇದ್ದಾಗ ಅಲ್ಲಿ ದೇವರ ಕೆಲಸ ಹಾಕಿದ್ರು ಅವ್ರು ಹೋದರು. ಮಿಕ್ಕಿದವ್ರಿಗೆ ಅದು ಬೋರ್ಡು ಕೂಡ ಕಾಣ್ತಾ ಇಲ್ಲ. ಸೊ ರೆವರೆನ್ಸ್ ಯು ಶುಡ್ ವ್ಯೂ ನಾವು ಸ್ಟೈಲ್ ಎನಿ ಆ್ಯಕ್ಟಿವಿಟಿ ಕ್ಯಾನ್ ಬಿ ಸ್ಟೈಲ್ಡ್ ಇಂಟು ಬ್ರಹ್ಮ ಸಾಧನ. ಅದು ಮಾಡಬೇಕಾದ್ರೆ ಸಾಕಷ್ಟು ಪರಿಶ್ರಮ. ಉಪನಿಷತ್ತುಗಳು ಆ ಋಷಿ ವಾಕ್ಯಗಳೆಲ್ಲ ಒಳಗಡೆ ಮೇಲಿನ ಮೇಲೆ ಬಂದು ಇಲ್ಲಿ ತಿದ್ದುತ್ತಾ ಇರಬೇಕು. ಇದು ಹೀಗೆ ಮಾಡಿದ್ರೆ ತಲೆನೋವು, ಇದು ಬೇಡ ಬಿಟ್ಟಾಕೋದ ಹಾಗೆ ಮಾಡಿ ಒಳಗಡೆಯಿಂದ ಸಜೆಷನ್ ಬರ್ತಾಯಿದೆ. ನಮಗಂತೂ ಕಗ್ಗನೇ ಬಂದುಬಿಡುತ್ತೆ ಸಜೆಷನ್ಗೆ. ಏನೋ ಒಂದು ನೋಡ್ತಾ ಇದ್ದರೆ ಬರುತ್ತೆ ಕಗ್ಗ. ಮಾಡಬೇಕು. ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದು ಕಲಕದರ್ದಡೆ ಕೊಂಚ ಬಿತ್ತಿರ್ದಡೆ ಮತ್ತೆ ತಿಳಿಯುವುದು ಶಾಂತಿಯಲ್ಲಿ. ಸ್ವಲ್ಪ ಬಿಟ್ಬಿಟ್ರೆ ಮನಸ್ಸು ತಿಳಿಯಾಗುತ್ತೆ. ಸೊ ಈಗ ನಾವು ಮಾಡಬೇಕಾಗಿದ್ದೇನು? ಸಾಧನೆ. ನಮ್ಮ ಮನಸ್ಸನ್ನು ನಾವೇ ನೋಡಬೇಕು, ನಮ್ಮ ಮನಸ್ಸನ್ನು ನಾವೇ ವಾಶ್ ಮಾಡಬೇಕು. ನಮ್ಮ ಮನಸ್ಸನ್ನು ಮನವನ್ನಾಳುವುದು ಹಠದ ಮಗುವನಾಳುವ ನಯದಿ ಇನಿತಿನಿತು ಸವಿಯುಣಿಸು. ಸ್ವಲ್ಪ ಕೊಡಬೇಕು, ಅದಕ್ಕೆ ಕೇಳುತ್ತೆ, ಸ್ವಲ್ಪ ಊಟ ಕೊಡಬೇಕು, ಆಮೇಲೆ ಕೂತ್ಕೋ. ಏಜ್ ಆಗ್ತಾ ಸ್ವಲ್ಪ ನಮಗೆ ಸಮಯ ಜಾಸ್ತಿ ಸಿಕ್ಕೋದ್ರಿಂದ ಇಂಥದಕ್ಕೆ ನಾವು ಉಪಯೋಗಿಸ್ಕೋಬೋದು. ಸೊ ಎನಿ ಆ್ಯಕ್ಟಿವಿಟಿ ಕ್ಯಾನ್ ಬಿ ಸ್ಟೈಲ್ಡ್ ಇಂಟು ಬ್ರಹ್ಮ ಸಾಧನ. ಇದು ಇಂಪಾರ್ಟೆಂಟ್ ಇವತ್ತಿಂದು. ಆ ಬ್ರಹ್ಮ ಸಾಧನೆ ಮಾಡಲಿಕ್ಕೆ ಹೋಗಬೇಕಾದ್ರೆ. ಆಮೇಲೆ ಇದಕ್ಕೆ ನಾನು ಒಂದು ಸಪೋರ್ಟ್ ತೊಗೊಂಡಿದ್ದೀನಿ. ಶಾಂಡಿಲ್ಯ ವಿದ್ಯೆ ಅಂತ ಒಂದಿದೆ, ಗೊತ್ತಾ? ಛಾಂದೋಗ್ಯದಲ್ಲಿ ಏನು ಶಾಂಡಿಲ್ಯ ವಿದ್ಯೆಯಲ್ಲಿ ಸುಮ್ಮನೆ ಛಾಂದೋಗ್ಯ ಉಪನಿಷತ್ತು 3ನೇ ಅಧ್ಯಾಯ 14ನೇ ಖಂಡ ಶಾಂಡಿಲ್ಯ ವಿದ್ಯೆ. ಸುಮ್ಮನೆ ಮೇಲ್ಮೇಲೆ ಹೇಳ್ತೀನಿ, ಡಿಫ್ರೆನ್ಸ್ ಎಲ್ಲ ಟೈಮ್ಗಳು. ತಜ್ಜಲಾನಿ ಉಪಾಸಿತ, ತಜ್ಜಲಾನಿ ತಜ್ಜ ತಲ್ಲ ತದನಿ. ಇಡೀ ಹೋಲ್ ವರ್ಲ್ಡ್, ಇಡೀ ಬ್ರಹ್ಮ ಬಂದು ನಮಗೇನು ಎಕ್ಸ್ಪೀರಿಯೆನ್ಸ್ ಬರ್ತಾ ಇದ್ದು ಯಾವುದರಿಂದ ಬಂದಿದೆ? ಸೈಲೆನ್ಸಿಂದ ಬಂದಿದೆ. ತಜ್ಜ ತಲ್ಲ ತದನಿ. ಇಟ್ ಕಮ್ಸ್ ಫ್ರಮ್ ಸೈಲೆನ್ಸ್, ಇಟ್ ಸಸ್ಟೈನ್ಸ್ ಇನ್ ಸೈಲೆನ್ಸ್, ಇಟ್ ಎಂಡ್ಸ್ ಇನ್ ಸೈಲೆನ್ಸ್. ಸೊ ಇದನ್ನು ಉಪಾಸನೆ ಮಾಡಬೇಕು. ಹಾಗಾದರೆ ಏನು ನೋಡೋದು? ಹೊರಗಡೆ ಕಾಣ್ತಾ ಇರೋದು ಯಾವುದು ಕೂಡ ಶಾಶ್ವತ ಅಲ್ಲ, ಎಲ್ಲ ಬಂದು ಹೋಗೋದು. ಅದರಿಂದ ಬಂದಿದೆ, ಅದರಲ್ಲಿದೆ, ಅದರಲ್ಲಿ ಹೋಗ್ತಾ ಇದೆ ಅಂತ ಉಪಾಸನೆ ಮಾಡೋದು. ಪರಬ್ರಹ್ಮ ತತ್ವಕ್ಕೆ ಹೋಗಲಿಕ್ಕೆ, ಆ ಸೈಲೆನ್ಸ್ಗೆ ಹೋಗಲಿಕ್ಕೆ ಇದು ದಾರಿ. ಇದರಲ್ಲಿ ಇನ್ನೊಂದು ಕೊಡ್ತಾರೆ, ಹೃದಯ ಹೃದಯಾಕಾಶ ಅಂತ ಕೊಡ್ತಾರೆ. ಹೃದಯಾಕಾಶ ಅಂದ್ರೇನು? ಹೃದಯದಲ್ಲಿ ನಾವು ಒಳಗಡೆ ಹೋದಾಗ ಒಳಗಡೆ ಒಂದು ಸ್ಪೇಸ್ ಇದೆ, ನಮ್ಮ ಒಳಗಡೆ ಸ್ಪೇಸ್ ಇದೆ, ಅದನ್ನು ಗುರುತಿಸೋದು, ಹೃದಯದ ಒಳಗಡೆ ಗುರುತಿಸೋದು. ಅದು ಸ್ಪೇಸ್ ಏನಂದರೆ ಹೃದಯ, ಅಲ್ಲಿ ಧ್ಯಾನ. ಈಗ ನಮಗೆ ಮೆಡಿಟೇಟ್ ಮಾಡಲಿಕ್ಕೆ ಅಥವಾ ಉಪಾಸನೆ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಏನೋ ಒಂದು ಬೇಕು, ಭಾಳ ಸುಪೀರಿಯರ್ ವಸ್ತು ಬೇಕು. ಆ ಸುಪೀರಿಯರ್ ವಸ್ತು ಯಾವುದು? ಈಗ ಸದ್ಯಕ್ಕೆ ಈಗ ಒಳಗಡೆ ಹೃದಯಾಕಾಶ, ಮೆಟೀರಿಯಲ್ ಇಲ್ಲ, ಅದು ಮೆಟೀರಿಯಲ್. ಆಕಾಶ ಆಲ್ಮೋಸ್ಟ್ ನಿಯರ್ ಟು ಆತ್ಮ. ಆ ಹೃದಯಾಕಾಶದಲ್ಲಿ ಪರಬ್ರಹ್ಮ ತತ್ವವನ್ನು ಉಪಾಸನೆ ಮಾಡೋದು. ಹೃದಯಾಕಾಶದಲ್ಲಿ ಮಾಡ್ತಾ ಅದೇನಾಗುತ್ತೆ, ಒಳಗಡೆ ಇರೋ ಆಕಾಶ, ಹೊರಗಡೆ ಇರೋ ಆಕಾಶ ಎರಡು ಒಂದೇ. ಮತ್ತು ಈ ದೇಹ ಹೋದರೂ ಕೂಡ
ಆ ಆಕಾಶ ಅದರ ಜೊತೆ ಮರ್ಜ್ ಆಗಿ. ಹೌದಾ? ಅರ್ಥ ಆಯ್ತಾ? ಹೃದಯಾಕಾಶ ಚಾಂಡಿಲ್ಯ ವಿದ್ಯೆ, ಹೃದಯಾಕಾಶದಲ್ಲಿ ಉಪಾಸನೆ ಮಾಡೋದು, ಆಕಾಶವನ್ನು ಉಪಾಸನೆ ಮಾಡೋದು. ಹೊರಗಡೆ ಅಲ್ಲಿ ಮಾಡ್ತಾ 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 ಎಲ್ಲ ಕಡೆಯೂ ನೀವು ಅಲ್ಲೇ ಇರುವಂಥದ್ದು ಹೃದಯಾಕಾಶ. ಇದು ಒಂದು ಮಾರ್ಗ. ಉಪಾಸನೆ ಮಾಡಲಿಕ್ಕೆ ನಿಮಗೆ ಆಲಂಬನೆ ಬೇಕು ಅಂತ ಹೇಳಿಲ್ವಾ? ಹೃದಯಾಕಾಶ ಇದೊಂದು ಆಲಂಬನೆ ಅಂತ. ಆಮೇಲೆ ಇನ್ನೊಂದು ಚಿಕ್ಕದು ಹೇಳ್ತೀನಿ ನಾನು, ಅದು ಹೇಳಿದೆ ಹೃದಯಾಕಾಶ. ಇಂದ್ರ ಪ್ರಜಾಪತಿದು ಒಂದು ಇದು ಮಾಡ್ತೀವಿ ಒಂದು ಸರಿ. ಇಂದ್ರ ಮತ್ತು ಪ್ರಜಾಪತಿ ಗೊತ್ತಲ್ಲ, ಅದು ಇಂಟೆಲೆಕ್ಟ್ ಅಂತ ನಾವು ತೊಗೊಂಡು ಹಿರಣ್ಯಗರ್ಭ ಅಂತ ತೊಗೊಂಡು ಅಲ್ಲಿ ಏನು ಕಮ್ಯುನಿಕೇಷನ್ ಆಗುತ್ತೆ ಅದನ್ನು ಅದರ ಜಿಸ್ಟ್ ಓದ್ಬಿಟ್ಟಿದೆ. ಕಮ್ಯುನಿಕೇಷನ್ ತುಂಬ ಇದೆ, ಅದರ ಜಿಸ್ಟ್ ಓದ್ಬಿಟ್ರೆ ಅವನು 101 ವರ್ಷಗಳ ಕಾಲ ಇಂದ್ರ ಮತ್ತು ವಿರೋಚನೆ ಇಬ್ಬರು ಹೋಗ್ತಾರಲ್ಲ, ರಾಕ್ಷಸರ ಇವನು ಇಬ್ಬರು ಹೋದಾಗ ಅವನು ಒಂಥರ ಅರ್ಥ ಮಾಡ್ಕೊಳ್ತಾನೆ, ಇವನು ಒಂಥರ ಅರ್ಥ ಮಾಡ್ಕೊಳ್ತಾನೆ, ಇವನು ಪುನಃ ಹೋಗ್ತಾನೆ. ಕೊನೆಗೆ 101 ವರ್ಷ ಆದಮೇಲೆ ಇಂದ್ರನಿಗೆ ಆವಾಗ ಪ್ರಜಾಪತಿಯಿಂದ ಬರುತ್ತೆ ಏನು ಬರುತ್ತೆ. ನಾವು ಬರೀ ಜಿಸ್ಟಿಗೆ ಹೋಗ್ತಾ ಇದ್ದೀವಿ, ಇದಕ್ಕೆ ಹೋಗ್ತಾ ಇಲ್ಲ. ಯಾವುದು ಹನ್ನೆರಡು ವರ್ಷ 30 ವರ್ಷ. ಪ್ರಜಾಪತಿ ಕೊನೆಗೆ ಲಾಸ್ಟ್ಗೆ ಏನು ಹೇಳ್ತಂದರೆ, ಇಂದ್ರನಿಗೆ ನೀನು ದೇಹೇಂದ್ರಿಯಗಳ ಗುಣವುಳ್ಳವನಲ್ಲ. ಕೇಳ್ಕೊಳ್ಳಿ, ನೀನು ಇಂದ್ರ ಪ್ರಜಾಪತಿ ಇಂದ್ರನಿಗೆ ಡೈರೆಕ್ಟ್ ಕಮ್ಯುನಿಕೇಷನ್ ಆದಾಗ ಏನು ಹೇಳ್ತಾನೆ, ನೀನು ದೇಹೇಂದ್ರಿಯಗಳ ಗುಣವುಳ್ಳವನು ಅಲ್ಲ, ಬ್ರಹ್ಮವೇ ನೀನು ಆಗಿರುವೆ. ಆಯಿತಾ ಎಂದು ಆಚಾರ್ಯನಿಂದ ಉಪದೇಶಿಸಲ್ಪಟ್ಟಾಗ ಇವನು ಈ ಶರೀರದಿಂದ ವಾಯುವ್ಯಾದಿಗಳು ಆಕಾಶದಿಂದ ಏಳುವಂತೆ ಎದ್ದು ದೇಹಾದಿ ವಿಲಕ್ಷಣವಾದ ತನ್ನ ಸ್ವರೂಪವನ್ನು ಅರಿತುಕೊಂಡು ದೇಹವೇ ತಾನೆಂಬ ಭ್ರಾಂತಿಯನ್ನು ಬಿಟ್ಟು ತನ್ನದೇ ಆದ ರೂಪದಿಂದ ಸದ್ರೂಪದಿಂದ ಸಿದ್ಧನಾಗುತ್ತಾನೆ. ಅಷ್ಟರ ಮಟ್ಟಿಗೆ ಕನ್ವಿಕ್ಷನ್ ಬಂದಾಗ, ಗುರುವಿನ ಮೂಲಕ ನಿಮಗೆ ಬಂದಾಗ, ವಾಯುವಾದಿಗಳು ಹೇಳುವಂತೆ ಒಳಗಡೆ ತತ್ವ ದೇಹಾದಿ ವಿಲಕ್ಷಣವಾದ ತನ್ನ ರೂಪವನ್ನು ಅರಿತುಕೊಂಡು ದೇಹವೇ ತಾನೆಂಬ ಭ್ರಾಂತಿಯನ್ನು ಬಿಟ್ಟು ತನ್ನದೇ ಆದ ರೂಪದಿಂದ ಸದ್ರೂಪದಿಂದ ಸಿದ್ಧನಾಗುತ್ತಾನೆ. ಅಕ್ಷಿಪುರುಷ ಮತ್ತು ಸ್ವಪ್ನ ಪುರುಷ ಇಬ್ಬರೂ ವ್ಯಕ್ತರು. ಅಕ್ಷಿಪುರುಷ ನಮ್ಮ ಇದರಲ್ಲಿ ಏನು ಜಾಗೃತ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆ. ಸುಷುಪ್ತನು ಸಂಪನ್ನ ಆಗಿದ ಪುರುಷನು ಅವ್ಯಕ್ತನು. ತನ್ನ ಸ್ವರೂಪದಿಂದ ಸಿದ್ಧನಾಗಿರುವ ಪುರುಷನು ಅಕ್ಷರ ಎಂಬ ವ್ಯಾಕೃತ ಅವ್ಯಾಕೃತ ಪುರುಷರಿಗೆ ಹೋಲಿಸಿದರೆ ಉತ್ತಮ ಪುರುಷರಾಗಿರುತ್ತಾನೆ. ಆಯಿತಾ? ಸೊ ಇದು ಪ್ರಜಾಪತಿ ಇಂದ್ರ. ಈ ದೃಷ್ಟಿ ಏನಂದರೆ ನಾವು ಇದುವರೆಗೆ ಏನು ತಿಳ್ಕೊಂಡಿದ್ದೀವಿ, ದೇಹೇಂದ್ರಿಯ ಮನಸ್ಸು ಬುದ್ಧಿ ಇದೆಲ್ಲ ಇದು ಕಾಂಪೌಂಡ. ಇದು ನಾವು ಅಲ್ಲ ಅನ್ನೋ ಕನ್ವಿಕ್ಷನ್ ಬರಬೇಕಾದ್ರೆ ಅವನು ಎಷ್ಟು ವರ್ಷ ತಪಸ್ಸು ಮಾಡಿದ್ದಾನೆ? 101. ನಾವೆಷ್ಟು ಮಾಡಬೇಕು? ಅಲ್ಲ, ನಾವೇನು ಮಾಡ್ತೀವಿ, ನಾವು ನಮ್ಮ ಅಭ್ಯಾಸ ಬಲದಿಂದ ನಮ್ಮ ಇಂಟೆಲೆಕ್ಟನ್ನು ಇಮಿಡಿಯೇಟಾಗಿ ತೊಗೊಳೋದಕ್ಕೆ ಅಪ್ಲೈ ಮಾಡ್ತೀವಿ. ಏನೋ ಹೇಳ್ತಾರೆ, ಅರ್ಥ ಆಗಲ್ಲ, ಮಾಡೋಣ. ಇಫ್ ಯು ಕಾಂಟೆಂಪ್ಲೇಟ್ ಆನ್ ದ್ಯಾಟ್ ಯು ವಿಲ್ ಬಿಕಮ್ ಆಗತ್ತೆ. ಯೋಗ ವಾಸಿಷ್ಠದಲ್ಲಿ ಹೇಳ್ತಾರೆ, ಯೋಗ ವಾಸಿಷ್ಠದಲ್ಲಿ ನಾನು ಶರೀರ ಅಲ್ಲ ಅಂತ ಏನಾದ್ರು ಕಾಂಟೆಂಪ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ, ಶರೀರ ಅಲ್ಲ ನೀನು ಅಲ್ಲ ಅಂತ ಕಾಂಟೆಂಪ್ಲೇಟ್ ಮಾಡಿದ್ರೆ ಅದೃಶ್ಯ ಆಗೋಗ್ಬಿಡ್ತೀರ ಅಂತ. ಏನಾಗ್ತೀರಾ? ಅದೃಶ್ಯ ಆಗಿಬಿಡ್ತೀರಾ. ಅಷ್ಟು ಪವರ್ ಇರಬೇಕು ನಿಮ್ಮ ಕಾಂಟೆಂಪ್ಲೇಷನಲ್ಲಿ. ಯೋಗ ವಾಸಿಷ್ಠದಲ್ಲಿ ಬರುತ್ತೆ. ಅದನ್ನು ನೀವು ಕಾಂಟೆಂಪ್ಲೇಟ್ ಮಾಡಿ, ಬೇಡಪ್ಪ ನಮಗೆಲ್ಲ, ಆಮೇಲೆ ವಾಪಸ್ ಬರೋದು ಹೆಂಗೆ? ವಾಪಸ್ ಬರೋದು ಅದೃಶ್ಯ ಆಗ್ಬಿಟ್ರೆ ವಾಪಸ್ ಬರೋದು ಹೆಂಗೆ? ಅದಕ್ಕೋಸ್ಕರ ಅಲ್ಲಿಗೆ ಹೋಗೋದು ಬೇಡ.
ಬೇಡ ಅಂತ. ಸೊ ಇದರಲ್ಲಿ ಕೆಲವು ಜಸ್ಟ್ ಇವತ್ತಿನ ನಾನು ಅದೇ ನಮ್ಮ ಸಾಧನೆಯ ಮಟ್ಟ ಇಷ್ಟೆಲ್ಲ ನಾವು ಓಂಕಾರ ಮಾಡಿ ಆಯಿತು, ಛಂದೋಪನಿಷತ್ ಎಲ್ಲ ಡಿಸ್ಕಸ್ ಮಾಡಿ ಆಯಿತು. ಸಾಧನೆ ಮಟ್ಟದಲ್ಲಿ ನಾವು ಏನು ಸ್ವಲ್ಪನೂ ಟಚ್ ಮಾಡಿಲ್ವೇ ಅಂತಂದಾಗ ಮಾಡಿದಾಗ ಶ್ರವಣವನ್ನು ಮಾಡಿದಾಗ, ಮನನವನ್ನು ಮಾಡಿದಾಗ, ನಿಧಿಧ್ಯಾಸನ ಮಾಡಿದಾಗ, ಬೇರೆ ಥಾಟ್ಸ್ ಬಂದಾಗ ಏನು ಮಾಡ್ತೀರಾ? ಆ ಥಾಟ್ಸ್ಗಿಂತ ಈ ಥಾಟ್ಸ್ ಸುಪೀರಿಯರ್ ಅಂತ ನಿಮಗೆ ಕನ್ವಿಕ್ಷನ್ ಬಂದಾಗ ಆ ಥಾಟ್ಸ್ ನಿಮ್ಮ ಹತ್ರ ಬರೋದು. ನಾನು ಈ ಮನೆ ಮಾಡಬೇಕು, ಅಧ್ಯಾತ್ಮ ಮಾಡಬೇಕು, ಇಲ್ಲಿ ಬೇರೆ ಯಾರು ಇರಬಾರ್ದು, ಇಲ್ಲಿ ಸಾಲಿಟ್ಯೂಡ್ ಬೇಕು, ಇಲ್ಲಿ ಆತ್ಮೋಪಾಸನೆ ಅದನ್ನು ಮಾತ್ರ ಆಲೋಚನೆ ಆಗಬೇಕು ಅಂದಾಗ ಬೇರೆ ವಿಷಯಗಳು ಇರ್ತವೆ. ಬೇರೆ ವಿಷಯಗಳು ನಮಗೆ ಸಂಬಂಧಪಟ್ಟಿವೆ ಎಲ್ಲ ಇರ್ತವೆ. ಅದು ಯಾವ ನಿಮ್ಮನ್ನು ಬಾಧಿಸಲ್ಲ, ನಿಮ್ಮ ಹತ್ರ ಬರಲ್ಲ. ಅವು ಇವನ ಹತ್ರ ಏನು ಮಾತಾಡೋದು? ಮಾತಾಡಿದ್ರೆ ಕಗ್ಗ ಮಾತಾಡಿ. ಯಾರೋ ಬಂದು ಹೇಳಿದರು ಇರೋದು, ನೀವು ಎಲ್ಲಿ ನಿಮ್ಮ ಹತ್ರ ಬರೀ ಅಧ್ಯಾತ್ಮ ಪುಸ್ತಕ ಇದೆಯಲ್ಲ, ಬೇರೆ ಏನಿಲ್ವಲ್ಲ. ಅವ್ರು ತಿರೋದು ಶ್ರೀಧರಮೂರ್ತಿ ಅವ್ರು, ಗೊತ್ತಾ? ಶ್ರೀಧರಮೂರ್ತಿ ಆಯಿತು, ಒಂದು ವಾರ ಆಯಿತು. ಅವರೇ ಹೇಳಿದ್ದು, ನಿಮ್ಮ ಹತ್ರ ಬರೀ ಅಧ್ಯಾತ್ಮ ಪುಸ್ತಕ ಇದೆಯಲ್ಲ, ಬೇರೆ ಏನಿಲ್ವಲ್ಲ ನಿಮ್ಮ ಹತ್ರ ಅಂತ. ನಮ್ಮ ಹತ್ರ ಇನ್ನೇನು ಸರ್ ಇರುತ್ತೆ, ಇದೇ ಇರುತ್ತೆ. ಇದ್ದಾರೆ ಬೆಳಿಗ್ಗೆ 10 ಗಂಟೆಗೆ ಹೋದ ವಾರ, ಒಂದು ಸೋಮವಾರ. ಸೊ ಹಾಗೆ ನಮ್ಮ ಆಲೋಚನೆಗಳ ಮೇಲೆ ನಮಗೆ ಕಡಿವಾಣ ಬೀಳಬೇಕಾದ್ರೆ ನಾವು ಶುಭ ಕರ್ಮವನ್ನು ಜಾಸ್ತಿ ಮಾಡಬೇಕು, ನಾಮಜಪವನ್ನು ಅಳವಡಿಸ್ಕೊಳ್ಬೇಕು. ನಾಮಜಪ ಗೊತ್ತಲ್ಲ, ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ಬಲವದೊಂದು ಇದ್ದರೆ ಸಾಕು. ಅಥವಾ ನಿಮಗೇನು ಬಂದಿದೆ, ನನಗೇನು ಬಂದಿದೆ, ಪೂಜೆ ಮಾಡಬೇಕು, ಅದು ಮಾಡಬೇಕು, ಬೆಳಿಗ್ಗೆ ಅದೇ ಡ್ಯೂಟಿ, ಅದು ಅದನ್ನು ಮಾಡ್ತಾ ಹೋಗೋದು. ಅದನ್ನು ಮಾಡ್ತಾ ಮಾಡ್ತಾ ನಮ್ಮ ಆತ್ಮದ ಸೇವೆಯನ್ನು ಅದರ ಮೂಲಕ ಮಾಡ್ತೀವಿ ಅಂತ ಅಂದ್ಕೊಳ್ಬೇಕು. ಪರಮಾತ್ಮ ಸೇವೆಯನ್ನು ಅದರ ಧರೆಯ ಕೋಸಲ, ಪರಬ್ರಹ್ಮನೇ ರಘುವರನು, ಭರತನವಲು ಅನುಪಾಲಕ್ರಿಯರು ನಾವು, ಅರಸನುಣಿಗ ನಮ್ಮ ಸಂಸಾರದ ಆಡಳಿತ, ಹರ್ಷದಿಂದ ಸೇವಿಸಲು ಮಂಕುತಿಮ್ಮ. ನಮ್ಮ ಸಂಸಾರದ ಆಡಳಿತ ಅರಸನ ಊಳಿಗ, ಯಾರು ನಮ್ಮವರಲ್ಲ, ಅವರಿಗೆ ಸಂಬಂಧಪಟ್ಟವರು ಇವರೆಲ್ಲ. ಯಾವತ್ತಾರ ಅಂದ್ಕೊಂಡಿದ್ದೀರಾ? ಅಂದ್ಕೊಂಡಿಲ್ಲ, ಅಂದ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಅದು ಮೇನ ಮನಸ್ಸು ಆ ಕಡೆ ಹೋಗಲ್ಲ. ಆ ರೀತಿ ಆಲೋಚನೆ ಬರಲಿಕ್ಕೆ ಮನಸ್ಸಲ್ಲಿ ಜಾಗ ಇಲ್ಲ, ಫುಲ್ ಆಗ್ಬಿಟ್ಟಿದೆ. ಎಲ್ಲ ಫಾರ್ಮ್ಯಾಟ್ ಮಾಡಿ ರೀಲೋಡ್ ಮಾಡಬೇಕಾ? ಹೌದಾ? ಏನೇನು ನಾವು ಇಟ್ಕೊಂಡಿದ್ದೀವಿ ನಮ್ಮದು ಅಂತ. ಕೆಲವರು ಮನೇಲಿ ಇಟ್ಕೊಂಡಿರ್ತಾರೆ ಹಳೇದು, ಆ ಕಾಲದ್ದು ಈ ಕಾಲದ್ದು, ಗುಜಿರಿ ಗಿಜಿರಿ ಎಲ್ಲ ಫುಲ್ ಅಡ್ಡದಲ್ಲಿ, ಯಾವುದು ಮುಟ್ಟಕ್ಕೆ ಬಿಡಲ್ಲ. ಅದೆಲ್ಲ ಬೇಕು, ಅವ್ರದ್ದು ನಮ್ಮದು, ಅವ್ರದ್ದು ಕೊಟ್ಟಿದ್ದು ಅಂದ್ಕೊಂಡು ಇದೆ. ಎಷ್ಟೋ ಮನೆಗಳಲ್ಲಿದೆ, ಇರಬೇಕು. ನಮ್ಮ ತಲೆ ಒಳಗಡೆನೂ ಅದೇ ಇರೋದು, ಹೌದಾ? ಬೆಳೆದವರು ಜಾಸ್ತಿ. ಯಾವಾಗ ನಿಮಗೆ ಈ ಶ್ರೇಷ್ಠ ವ್ಯಕ್ತಿಗಳು, ಗುರುಗಳು ಕಾಂಟ್ಯಾಕ್ಟ್ ಆಗುತ್ತೆ, ನಮ್ಮ ಚಿನ್ಮಯಾಂದ್ರು, ಇವರೆಲ್ಲ ಏನು ಯೋಚನೆ ಮಾಡ್ತಾರೆ, ನಾನು ಏನು ಯೋಚನೆ ಮಾಡ್ತೀನಿ, ನಾನು ಯಾಕೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ, ಅವ್ರ ಥರ ನಾನು ಯಾಕೆ ದ ಚೇಂಜ್ ತರಡಿಂಗ್, ನಾನು ಯಾಕೆ ಅವ್ರ ಥರ ಯೋಚನೆ ಮಾಡೋಕ್ಕಾಗಲ್ಲ, ನಾನು ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀನಿ. ಧರೆಯ ಬದುಕೇನು, ಅದರ ಗುರಿ ಏನು, ಫಲವೇನು, ಬರಿ ಬಳಸು, ಬರಿ ಪರಿಭ್ರಮಣೆ, ಬಡಿದಾಟ, ತಿರುಗಿ ಹೊಟ್ಟೆ ಹೊರೆಕೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಸುವುದೇನು. ಹೊರಗಡೆ ಏನು ಮಾಡ್ತಾ ಇದೆ ಪ್ರಾಣಿ ಪಕ್ಷಿಗಳಿಗಿಂತ ಇವನು ಏನು ಸಾಧನೆ ಮಾಡ್ತಾ ಇದ್ದಾನೆ ಮನುಷ್ಯ. ಇನ್ನೂ ಅಲ್ಲೇ ಇದ್ದೀವಲ್ಲ ನಾವು. ಸಂಪಾದನೆ ಮಾಡಬೇಕು. ಎಷ್ಟು ಮಾಡ್ತೀರಾ? ಎಷ್ಟು ಸಂಪಾದನೆ ಮಾಡ್ತೀರಾ? ಹೆಸರು ಮಾಡಬೇಕು. ಎಷ್ಟು ಹೆಸರು ಮಾಡ್ತೀರಾ? ಮನೆ ಕಟ್ಟಬೇಕು. ಎಷ್ಟು ಮಾಳಿಗೆ ಕಟ್ತೀರಾ? ಲಿಮಿಟ್ ಇಲ್ಲ. ಅದೇನು ಹಾಡು, ಆಸೆ ಎಂಬ ಬಿಸಿಲು ಕುದುರೆ ಏಕೆ ಇರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಆಗದು.
ಏನೇ ಆದರೂ ಅವನು ಕಾರಣ. ಯಾವತ್ತಾದರೂ ಈ ಥರ ಬಂದಿದೆಯಾ? ಯಾರಿಗೋ ಹೇಳ್ತೀವಿ ಉಪದೇಶ ಕೊಡುವಾಗ, ಏನು ದೇವರು ದೊಡ್ಡವರು, ದೇವರು ನೀವು ಮಾಡೋದೇನು ಆಗಲ್ಲ. ಸಾಧನೆ ತುಂಬ ಕಷ್ಟ. ಮನಸ್ಸಿನ ಆಲೋಚನೆ, ಮನಸ್ಸಿನಲ್ಲಿ ಬರುವ ಮಾತುಗಳು, ಆಲೋಚನೆಯಿಂದ ಬಾಯಿಗೆ ಬರುವ ಮಾತುಗಳು ಕೂಡ ಬದಲಾವಣೆ ಆಗಬೇಕು. ಕಾಯ ವಾಚ ಮನಸ ಪರಿಶುದ್ಧನು ಅಂದ್ರೇನು? ಒಂದೇ ಆಗಿರ್ಬೇಕು. ಏನು ಆಲೋಚನೆ ಮಾಡ್ತೀರಿ ಅದೇ ಥರ ಮಾತಾಡ್ತೀರಾ, ಏನು ಮಾತಾಡ್ತೀರಿ ಅದೇ ಥರ ನಡ್ಕೊಳ್ತೀರಾ. ಸ್ಟ್ರೈಟ್ ಫಾರ್ವರ್ಡ್ನೆಸ್. ಸ್ವಲ್ಪ ಕಗ್ಗ ನೋಡೋಣ, 4 ಕಗ್ಗ ನೋಡೋಣ. ಇದು ಜಾಸ್ತಿ ಡೀಪಾಗಿ ಹೋಗ್ಲಿಕ್ಕೆ ನನಗೆ ಇನ್ನೂ ಗ್ರಿಪ್ ಸಿಗ್ತಾ ಇಲ್ಲ. ಸಾಧನೆ ಬಗ್ಗೆ ಹೋಗ್ಬೇಕು ನಾವು. ಸುಮ್ಮನೆ ಅದು ಮೇಲೆ ಮೇಲೆ ಹೋಗ್ಬಿಟ್ರೆ ಈಗ ನೋಡಿ, ಅದೇ ನಾನು ನೋಡಿ, ನಾನು ಸಹಸ್ರನಾಮ ಸ್ಟಾರ್ಟ್ ಮಾಡಿ ಓಡ್ಬಿಟ್ರಿ, ಹೌದಲ್ವಾ? ಅದು ಅಭ್ಯಾಸ ಬಲ. ಅಭ್ಯಾಸ ಬಲ. ಸದ್ಯ ಮನೆಯದು 9 ಗಂಟೆ 11 ಕಾಲ ಮುಗಿಸಿದ್ರು. ಒಳಗಡೆ ಏನಾಗುತ್ತೆ ಗೊತ್ತಿಲ್ಲ, ಏನಾಗುತ್ತೆ ನನಗೆ ಗೊತ್ತಿಲ್ಲ. ಅದು ಆಗಬೇಕು. ಅದು ಏನಾಗಬೇಕು ಅಂದರೆ ಅದು ಮನಸ್ಸು ಇಲ್ಲದೇ ಇರೋ ಸ್ಥಿತಿ, ಮನಸ್ಸು ಇಲ್ಲದೇ ಇರೋ ಸ್ಥಿತಿಗೆ ಹೋಗ್ಬೇಕು. 10 ವರ್ಷದ ಮುಂಚೆ 8 ಅವರ್ಸ್ ಮಾಡ್ತಾ ಇದ್ದೆ. ಅದೇನಪ್ಪ ನೀವು, ನನಗೆ ಭಯ ಆಗುತ್ತೆ ಅದು ನೋಡಿದ್ರೆ. ಆಮೇಲೆ ಬಟ್ ನೀವು ಇಷ್ಟು ಫಾಸ್ಟಾಗಿ ಇವಾಗ ಹೇಳೋವಾಗ ಅದಕ್ಕೂ ಇದಕ್ಕೂ ನನಗೆ ಕನೆಕ್ಷನ್ ಸಿಗ್ತಾ ಇಲ್ಲ. ಓಕೆ, ಇಲ್ಲಿ ನೋಡೋಣ. ನಾವು ಏನು ಅಂತ ಇದೇನಿಲ್ಲ, ನಾವಿನ್ನು 1ನೇ ಕ್ಲಾಸ್ 2ನೇ ಕ್ಲಾಸಲ್ಲೇ ಸುಮ್ಮನೆ ಹೇಳ್ಕೊಳ್ತೀವಿ ಅಷ್ಟೇ, ಏನೋ ಮಾತಾಡ್ತೀವಿ ಅಂತ ಗುರುಗಳು ಹೇಳಿದ್ದನ್ನು ನಾವು ರಿಪೀಟ್ ಮಾಡ್ತಾ ಇದ್ದೀವಿ ಅಷ್ಟೇ. 117 ತೆಗೀರಿ ಸರ್. ಇದು ಗುರುತಿಸಲಿಕ್ಕೆ ಕೆಲವು ಕಗ್ಗಗಳು, ನಮ್ಮ ಆಲೋಚನೆಗಳಿಗೆ ಪುಷ್ಟಿ ಬರಲಿಕ್ಕೆ ಕೆಲವು ಕಗ್ಗಗಳು ಆ ಥರ ತಗೊಂಡಿದ್ದೀನಿ. ಸ್ಥಾಪಿತವೇ ಜೀವ ನಿನ್ನೊಡಲಿ. ಸಿಗ್ತಾ? 117 ಸ್ಥಾಪಿತವೇ ಜೀವ ನಿನ್ನೊಡಲಿನ ಒಂದಂಗದಲ್ಲಿ. ಏನು? ಜೀವ ನಿಮ್ಮ ದೇಹದ ಒಂದು ಅಂಗದಲ್ಲಿ ಇದೆಯಾ? ಕಣ್ಣಲ್ಲಿದೆಯಾ, ಕಿವಿಲಿದೆಯಾ, ಕೈಯಲ್ಲಿದೆಯಾ, ಕಾಲು ಎಲ್ಲಿದೆ? ಎಲ್ಲಿ ಮುಟ್ಟಿದ್ರೂ ನೋವಾಗುತ್ತೆ. ಆಪಾದ ಶಿರು ಮದು ತುಂಬಿರುವುದಲ್ತೆ. ಕರೆಕ್ಟಾ? ನೋಡಿ, ಸ್ಥಾಪಿತವೇ ಜೀವ ನಿನ್ನೊಡಲಿನೊಂದಂಗದಲ್ಲಿ ಆಪಾದ ಶಿರು ಮದು ತುಂಬಿ, ತಲೆಯಿಂದ ಕಾಲವರೆಗೂ ತುಂಬಿದೆ ತಾನೆ. ವ್ಯಾಪಿಸುವುದು ಅಂಥದ್ದೊಂದು ಚೈತನ್ಯ ವಿಶ್ವದಲ್ಲಿ, ಅಂಥೊಂದು ಚೈತನ್ಯ, ಆ ಥರ ಒಂದು ಚೈತನ್ಯ ಇಡೀ ವಿಶ್ವದಲ್ಲಿ ವ್ಯಾಪಿಸಿದೆ. ಲೇಪಗೊಳ್ಳದ ಸತ್ವ. ಏನರ್ಥ? ಅಂಟ್ಕೊಂಡಿಲ್ಲ. ಕರೆಕ್ಟು. ವ್ಯಾಪಿಸುವುದು ಅನ್ನೋದಕ್ಕೆ ಏನರ್ಥ? ಒಳಗೆಲ್ಲ ಸೇರ್ಕೊಂಡಿದೆ. ಅಲ್ಲ ಸರ್, ಹಿಂಗೆ ಮುಟ್ಟಿದ್ರೆ ನೋವಾಗುತ್ತೆ, ಹಿಂಗೆ ಮುಟ್ಟಿದ್ರೆ ನೋವು. ನಿಮ್ಮ ಕೈ ಹಿಂಡಿದ್ರೆ ನಂಗೆ ನೋವಾಗಬೇಕು, ಆಗುತ್ತಾ? ಅದು ಹೇಳ್ತಾ ಇರೋದಿಲ್ಲಿ. ವ್ಯಾಪಿಸುವುದು ಅಂಥದ್ದೊಂದು ಚೈತನ್ಯ ವಿಶ್ವದಲ್ಲಿ, ಎಲ್ಲ ಕಡೆಯೂ ಒಂದೇ ಚೈತನ್ಯ ವ್ಯಾಪಿಸಿದೆ. ನೀವು ಹೊರಗಡೆ ಎಷ್ಟು ಮಿಡಿತೀರಾ? ಹೊರಗಡೆ ಯಾವ ಕಣ್ಣು ನೋಡಿ ಆ ಕಣ್ಣಿನ ಜೊತೆ ಮಿಡಿತೀರಾ? ಕಣ್ಣು ನೋಡಕ್ಕೆ ಹೋಗಲ್ಲ. ನಮ್ಮದೇ ಒಳಗಡೆ ಬೇಕಾದಷ್ಟು ಅಲ್ಲಿ ನೋವು ಅನುಭವಿಸಿದ್ರೆ ಗೊತ್ತಾಗುತ್ತೆ. ಆ ಒಟ್ಟಲ್ಲಿ ಆ ನೋವಿನ ಪ್ರಮಾಣ, ಆ ನೋವಿನ ಅನುಭವ ನಮ್ಗೆ ಆಗೋದಿಲ್ಲ. ಯಾಕಂದರೆ ನಾವು ಇದ್ದೀವಿ. ಬಟ್ ಆ ನೋವಿಗೆ ನೀವು ಸ್ಪಂದಿಸ್ಬೋದಾ? ಯು ಕ್ಯಾನ್ ವೈಬ್ರೇಟ್ ಇನ್ ರೆಸನೆನ್ಸ್ ವಿತ್ ದಟ್ ಪರ್ಟಿಕ್ಯುಲರ್ ಕ್ರೀಚರ್. ಅದು ಹೇಳ್ತಾ ಇರೋದು. ಅರ್ಥ ಆಯ್ತಾ ಈಗ? ಸ್ಥಾಪಿತವೇ ಜೀವ ನಿನ್ನೊಡಲಿನೊಂದಂಗದಲ್ಲಿ. ಯಾಕೆ ಹೇಳಿದ್ದಾರೆ? ನಿಮ್ಮ ಒಡಲಲ್ಲಿ ಎಲ್ಲಿ ಮುಟ್ಟಿದ್ರು ನಿಮ್ಗೆ ನೋವಾಗುತ್ತೆ. ಹಾಗೆ ಆಪಾದಶಿರುವುದು ತುಂಬಿರುವುದಲ್ತೆ ವ್ಯಾಪಿಸುವುದು ಅಂಥದ್ದೊಂದು ಚೈತನ್ಯ ಚೈತನ್ಯ ಇಡೀ ವಿಶ್ವದಲ್ಲಿ ವ್ಯಾಪಿಸಿದೆ. ಲೇಪಗೊಳ್ಳದ ಅದಕ್ಕೆ ಅಂಟಿಲ್ಲ. ಯಾವುದು? ಆ ಚೈತನ್ಯಕ್ಕೆ ಅಂಟಿಲ್ಲ, ನಮಗೆ ಅಂಟಿದೆ. ನಮ್ಮ ಉದ್ದೇಶ ಏನು? ನಾವು ಆ ಚೈತನ್ಯದ ಹತ್ತಿರ ಹೋಗಬೇಕು, ಆ ಚೈತನ್ಯವೇ ನಾವು ಆಗಬೇಕು. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ.
ಆ ಚೈತನ್ಯದ ಮಟ್ಟಕ್ಕೆ ನಾವು ಹೋಗಬೇಕು. ಆ ಚೈತನ್ಯದ ಮಟ್ಟ ಅಂದರೆ ನಿಮ್ದು ಅಂತರಾತ್ಮ ಹೇಳ್ತಿರಲ್ಲ ಅದೇ. ಅಲ್ಲಿಗೆ ಹೋದಾಗ ಸಾವಿನ ಭಯ ಇಲ್ಲ. ಇದೆಯಾ? ಚೈತನ್ಯದ ಮಟ್ಟಕ್ಕೆ ಹೋದಾಗ ಈ ದೇಹಕ್ಕೆ ಏನು ಬೆಲೆ ಇದೆ? ಆಮೇಲೆ ದೇಹಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಬಗ್ಗೆ ಏನಿದೆ? ಏನಿಲ್ಲ. ಲೇಪಗೊಳ್ಳದ ಸತ್ವ, ಇದು ಅಧ್ಯಾತ್ಮ. ನೋಡಿ, ಸ್ಥಾಪಿತವೇ ಜೀವ ನಿನ್ನೊಡಲಿನೊಂದಂಗದಲ್ಲಿ ಆಪಾದ ಶಿರೋಮದು ತುಂಬಿರುವುದಂತೆ ವ್ಯಾಪಿಸುವುದು ಅಂತೊಂದು ಚೈತನ್ಯ ವಿಶ್ವದಲ್ಲಿ ಲೇಪಗೊಳ್ಳದ ಸತ್ವ. 915 ಸಡನ್ನಾಗಿ ಥಾಟ್ ಚೇಂಜ್ ಆಗುತ್ತೆ. ಬನ್ನಿ, ನನಗೆ ಹೇಗೆ ಆಲೋಚನೆ ಬಂದಿದೆ ಹಾಗೆ ಮಾಡಿದ್ದೀನಿ. ಅದು ಎಲ್ಲಿ ಕ್ಲಿಕ್ ಆಗುತ್ತೆ ಆಗಲಿ ಅಂತ. 915 ಎಷ್ಟೊತ್ತು ಹೇಳ್ದಲ್ಲ, ಸಂಪಾದನೆ, ನೇಮು, ಫೇಮು, ಅದು ಡಿವಿಜನ್ ಹೇಳ್ತಾರೆ ನೋಡೋಣ. ಬರಿಯ ಪೊಳ್ಳು ವಿಚಾರ ಮಾನುಷ್ಯ ವ್ಯಾಪ್ಯ ವ್ಯಾಪಾರ. ಬರಿಯ ಪೊಳ್ಳು ವಿಚಾರ 3800 crores ಅಥವಾ ನಂಬರ್ 1 ನಂಬರ್ 2 ಏನು ವೆಲ್ತ್ ಇರೋದ್ರಲ್ಲಿ ಇಲ್ಲಿ ಹೇಳ್ತಾರೆ. ಬರಿಯ ಪೊಳ್ಳು ವಿಚಾರ ಮಾನುಷ ವ್ಯಾಪಾರ ಪರಕಿಸಲು ಪುಣ್ಯವೆಂಬುದು ಅಹಂಕಾರ. ಏನಿದು? ಪುಣ್ಯ ಅಹಂಕಾರವೇ. ಯಾರಿಗೆ ಪುಣ್ಯ? ಹಾಂ, ಬನ್ನಿ. ಯಾರಿಗೆ ಪುಣ್ಯ? ಪಾಪ ಯಾರಿಗೆ? ಪಾಪ ನಮಗೆ ಅನ್ಕೋಬೇಕು. ಪುಣ್ಯ ಪಾಪ ಎರಡು ನಮಗೇನೆ ಅಲ್ಲ, ಎರಡು ನಮಗಿಲ್ಲ. ಯು ಹ್ಯಾವ್ ಟು ರಿವರ್ಸ್ ದ ಪ್ಲೇಟ್. ಅರ್ಥ ಆಯ್ತಾ? ನೋಡಿ, ಅಹಂಕಾರ ಬಂತ ಅದಕ್ಕೋಸ್ಕರ ಹೇಳಿದೆ. ಅದಕ್ಕೆ ಇನ್ನೊಂದು ಕಗ್ಗ ಹೇಳ್ತೀನಿ, ಇವಾಗ ಕೇಳಿ. ನೀವು ಹೇಳಿದ್ದಕ್ಕೆ ಇನ್ನೊಂದು ಹೇಳ್ತೀನಿ. ಈಗ ನೀವು ಹೇಳಿದ್ದು ಪಾಯಿಂಟ್ ಹಂಗೆ ಸಿಕ್ತು. ಇದೇನಿದೆ? ಬರಿಯ ಪೊಳ್ಳು ಜ್ಞಾನ ವಿಚಾರ, ಬರಿಯ ಪೊಳ್ಳು ವಿಚಾರ ಮಾನುಷ ವ್ಯಾಪಾರ ಪರಕಿಸಲು ಪುಣ್ಯವೆಂಬುದು ಅಹಂಕಾರ. ಅರಳಿ ಮೊಗವನು ಇನಿತು ನಕ್ಕು ನಗಿಸಿರೆ ಸಾರ ಹೊರಮಿಕ್ಕ ಸಂಸಾರ. ನಿಮ್ಮನ್ನು ನಾನು ನಗಿಸಿದರೆ ಒಂದು ಗಳಿಗೆ ಅದು ಸಾರ, ಇನ್ನೆಲ್ಲ ಸಂಸಾರದ ಹೊರೆ. ನಿಮ್ಮನ್ನು ನಾನು ನಗಿಸಿದ್ರೆ ನಾನೇನೋ ಮಾತಾಡ್ತೀನಿ, ನೀವು ನಗ್ತೀರಾ, ನಾನು ನಗ್ತೀನಿ. ಅರಳಿ ಮೊಗವ ನಕ್ಕು ನಗಿಸಿರೆ ಸಾರ ಹೊರೆ ಮಿಕ್ಕ ಸಂಸಾರ. ಸಂಸಾರ ದೊಡ್ಡ ಹೊರೆ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಹೊರೆ ಅಂತಲ್ಲ, ಅರ್ಥ ಆಗಿದೆ. ಲಾಸ್ಟ್ ಅರಳಿ ಮೊಗ ನೀವೇನೇನು ಆಲೋಚನೆ ಮಾಡ್ತೀರ ಅದೆಲ್ಲ ಹೊರೆನೇ. ನೀವ್ಯಾರ ನಗಿಸ್ತೀರಾ ಅದು ಸಾರ. ನಗಿಸೋದು ಮಾತ್ರ ಇದು, ಆಲೋಚನೆ ಮಾಡೋದು ಹೊರೆ. ನಗಬೇಕು, ನಗಿಸಬೇಕು, ಅದೇ ನನ್ನ ಧರ್ಮ. ನಗಲಾರೆ ಅಳುವೆ ಎಂದರೆ ಅದು ನಿಮ್ಮ ಕರ್ಮ. ಇದು ಹೊರೆ. ಕರೆಕ್ಟಾ? ಸೊ ಎರಡನೇ ಲೈನು ಪುಣ್ಯ. ಅದಕ್ಕೊಂದು ಕಂಗ ಹೇಳ್ತೀನಿ. ಪರಕಿಸಲು ಪುಣ್ಯವೆಂಬುದು ಅಹಂಕಾರ. ಅವ್ರು ಏನೋ ಹೇಳಿದ್ರು, ಪುಣ್ಯನೂ ನಮ್ಮದೇ, ಅದು ನಮ್ಮದೇ, ನಮ್ಮ ಮೇಲೆ ಹಾಕ್ಕೊಂಡ್ರು, ಹಂಗೆ ಹಾಕೊಳ್ಳಂಗಿಲ್ಲ. ಅದಕ್ಕೆ ಹೇಳ್ತೀನಿ, ಪುಣ್ಯದಿಂದ ಬಂದ ಸಿರಿ ಮದಮೋಹಗಳ ಮೂಲ. ಪುಣ್ಯದಿಂದ ಬಂದ ಸಿರಿ, ಪುಣ್ಯದಿಂದ ಬರುತ್ತೆ ಮನುಷ್ಯನಿಗೆ ಭಾಳ. ಏನು ಐಶ್ವರ್ಯ ಬರುತ್ತೆ, ಹೆಸರು, ನೇಮ್, ಫೇಮ್ ಎಲ್ಲ. ಅದರಿಂದ ಏನು ಬರುತ್ತೆ ಅಂದರೆ ಮದ ಮೋಹ ಉಂಟಾಗುತ್ತೆ. ಐಶ್ವರ್ಯ ಬಂದ ಕೂಡಲೇ, ನೇಮ್ ಆ್ಯಂಡ್ ಫೇಮ್ ಬಂದ ಕೂಡಲೇ ಏನಾಗುತ್ತೆ ನಿಮಗೆ? ನಿಮಗೆ ಅಹಂಕಾರ ಬರುತ್ತೆ. ಮದ ಮೋಹಗಳ ಮೂಲ. ಖಿನ್ನನಾಗಿ ಪಾಪ ಫಲ ಆತ್ಮಶುದ್ಧಿ. ಖಿನ್ನನಾಗ್ತದೆ ಮನಸ್ಸು, ಪಾಪ ಫಲ. ಆವಾಗ ಆತ್ಮಶುದ್ಧಿ ಆಗುತ್ತೆ. ಪಾಪ ಫಲ ಬರುತ್ತಲ್ಲ, ಬೇಡದೇ ಇರೋದು ಮಾಡಿದಾಗ ಮನಸ್ಸು ಖಿನ್ನವಾಗುತ್ತಲ್ಲ, ಆಗ ಆತ್ಮಶುದ್ಧಿ. ಅಲ್ಲಿ ಅಹಂಕಾರ, ಇಲ್ಲಿ ಆತ್ಮಶುದ್ಧಿ. ಅನ್ಯೋನ್ಯ ಜನಕಗಳು ಪುಣ್ಯ ಪಾಪಗಳಿವು. ತಿಳ್ಕೊಳ್ಳಿ, ಪುಣ್ಯದಿಂದ ಪಾಪ, ಪಾಪದಿಂದ ಪುಣ್ಯ, ಸರ್ಕಲ್. ಧನ್ಯನು ಉಭಯವ ಮೀರೇ ಮಂಕುತಿಮ್ಮ. ಎರಡನ್ನು ಯಾರು ಮೀರಿದಾನೆ? ಪುಣ್ಯನೂ ಇಲ್ಲ, ಪುಣ್ಯನೂ ನೀನು ಇಟ್ಕೋ, ಪಾಪನೂ ಏನೂ ಇಲ್ಲ. ನನಗೆ ನೀನು ಕೇಳಿದ್ರಲ್ಲ, ಪುಣ್ಯ ಎಂಬುದು ಅಹಂಕಾರ. ಪುಣ್ಯ ಬಂದ್ಬಿಟ್ಟೆ ಅಹಂಕಾರ ಬಂದ್ಬಿಡುತ್ತೆ. ಅಹಂಕಾರ ಇಲ್ಲದ್ರೆ ಪುಣ್ಯ ಇಲ್ಲಿ. ಪುಣ್ಯ ಅಂದರೆ ಏನು? ನಾನು ಒಳ್ಳೆಯ ವಿಷಯಗಳ ಜೊತೆ ನನ್ನನ್ನು ಅಂಟಿಸ್ಕೊಂಡಿರೋದು, ಒಳ್ಳೆಯ ಕರ್ಮಗಳು ಮಾಡಿದ್ದೀನಿ, ನಾನು ಎಲಿವೇಟ್ ಆಗಿದ್ದೀನಿ ಅಂತ ಅದು ಅಹಂಕಾರ. ನಾನು ಬದ್ರಿ ಯಾತ್ರೆ ಮಾಡಿದ್ದೀನಿ, ಸಿಡಿ ತಂದಿದ್ದೀನಿ, ಸಿಡಿ ನೋಡಿ, ನಿಮಗೊಂದು ಸಿಡಿ ಕೊಡ್ತೀನಿ ನೋಡಿ. ಏನಿದು ಕತೆ?
ಇವರು ಬದಿ ಯಾತ್ರೆ ಮಾಡಿ ಕುದುರೆ ಮೇಲೆ ಹೋಗಿ ಸೀಡಿ ತಂದು ಅದನ್ನು ನಿಮಗೆ ಕೊಟ್ಟು ನೀವು ಏನದು ಅಹಂಕಾರ ಅಲ್ಲಿ ಇನ್ನೇನು ಸರ್ ಇದು? ಬದರಿಲಿ ಯಾರು ದೇವ್ರು ನೋಡಿರೋದು? ಅವರು. ನೀವೇನು ಸಿಡಿ ನೋಡೋದು. ಈಗ ದೇವರು ಹೆಂಗೆ ಟ್ರಾನ್ಸ್ಫರ್ ಆಗ್ತಾರೆ ನಿಮ್ಮಿಂದ ನನಗೆ? ಅಲ್ಲ, ಹೋಗಿ ನೀವು ಏನೇನು ಮಾಡ್ತೀರ ಎಲ್ಲ ಮಾಡಿ, ನಿಮ್ಮ ಮನಸ್ಸಿಗೆ ಏನೇನು ಮಾಡಬೇಕು ಅನ್ನಿಸ್ತದೆ ದೇವಸ್ಥಾನಕ್ಕೆ ಹೋಗಿ, ಪುಣ್ಯತೀರ್ಥ ಎಲ್ಲಿ ಬೇಕಾದರೂ ಹೋಗಿ. ಆಧ್ಯಾತ್ಮ ಮಾರ್ಗಕ್ಕೆ ಬಂದಾಗ ನೀವು ನೋಡುವ ದೃಷ್ಟಿ ಬೇರೆ ಆಗುತ್ತೆ ಅಷ್ಟೇ. ಎಲ್ಲಿ ಬೇಕಾದರೂ ಹೋಗಿ ಅಲ್ಲಿ ಬರೋರು ನೋಡಿದೆ ನೋಡಿ. ಕಗ್ಗದ ಕಥೆಯಲ್ಲಿ ಬರುತ್ತೆ, ಅವನು ಭಾನುವಾರ ರಜದ ದಿವಸ ದೇವಸ್ಥಾನದ ಪಡಸಾಲೆಯಲ್ಲಿ ಜಗಲಿಯಲ್ಲಿ ಹಳೆ ಬೆಡ್ಶೀಟ್ ಹಾಕ್ಕೊಂಡು ಕೂತ್ಕೊಂಡು, ನಾವು ತುಂಬ ಸಿಂಪಲ್ಲಾಗಿ ಅಧ್ಯಾತ್ಮ ಡಿಸ್ಕಸ್ ಮಾಡೋಣ, ಯಾಕೆ ತುಂಬ ಮೇಲಕ್ಕೆ ಹೋಗೋದು. ಬೆಡ್ಶೀಟ್ ಹಾಕ್ಕೊಂಡು ಕೂತಿರ್ತಾನೆ. ಮೇಷ್ಟ್ರು, ಸ್ಕೂಲ್ ಮೇಷ್ಟ್ರು, ಹೊಳೆಯ ಕಣ್ಣ ಕಾಣದರಿಗೆ ಮೂಟೆಯಂತೆ ಕಾಣುವ, ಮೂಟೆ ಕಣ್ಣು ಮಾತ್ರ ಹೊಳೆ. ಅವನೇನು ಮಾಡ್ತಾ ಇದ್ದ? ಹೋಗಿ ಹೋಗಿ ಬರುವ ಭಕುತ ಜನಕ್ಕೆ ಮರುಕ ನೋಟವ ಬೀರುವಂ. ದೇವಸ್ಥಾನದಲ್ಲಿ ಕೂತಿದ್ದಾನೆ ಜಗಲಿಲ್ಲಿ, ಭಕ್ತರು ಬಂದು ಹೋಗ್ತಾ ಇದ್ದಾರೆ, ಅವ್ರನ್ನ ನೋಡಿ ಅವ್ರ ಬಗ್ಗೆ ಮರುಕ ನೋಟ ಬೀರ್ತಾ ಇದ್ದಾನೆ. ಅಯ್ಯೋ ಕಷ್ಟಪಡ್ತಾ ಇದ್ದಾರೆ, ದೇವರೇ ಒಳ್ಳೇದು ಮಾಡಿ. ಅವನೇ ದೇವರು, ಹೌದಾ? ಮೇ ದೈ ಗ್ರೇಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಫ್ಲೋ ಥ್ರೂ ಅಸ್ ಟು ದ ವರ್ಲ್ಡ್ ಅರೌಂಡ್ ಅಸ್. ನಾವು ಕೇಳ್ಕೊಳ್ಳೋದು ಇಮ್ಯಾಜಿನ್ ಪ್ರೇಯರು ಏನಂಗಂದರೆ, ಮೇ ದೈ ಗ್ರೇಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಫ್ಲೋ ಥ್ರೂ ಅಸ್ ಟು ದ ವರ್ಲ್ಡ್ ಅರೌಂಡ್ ಅಸ್. ಪುಷ್ಪವಾಗಿರು ನೀನು ಮಂಕುತಿಮ್ಮ. ನೀವು ಹೂವಿನ ಥರ ಇರಿ. ನಿಮ್ಮ ಬಳಿಗೆ ಬರುವ ಗಾಳಿ ನಿಮ್ಮಲ್ಲಿರೋ ಪರಿಮಳವನ್ನು ತಗೊಂಡು ಹೋಗಲಿ. ಪುಷ್ಪವಾಗಿರು ನೀನು ಅಂದ್ರೆ ಏನರ್ಥ? ಹೂ ಏನು ಮಾಡುತ್ತೆ? ಅದರ ಮೇಲೆ ಗಾಳಿ ಬಂದಾಗ ಅದರ ಪರಿಮಳವನ್ನು ತಗೊಂಡು ಬೇರೆ ಕಡೆ ತಗೊಂಡು ಹೋಗುತ್ತೆ. ನಿಮ್ಮ ಕಡೆ ಜ್ಞಾನ, ನಗು, ಅದೆಲ್ಲ ಏನೇನು ಉಲ್ಲಾಸ ಎಲ್ಲ ಇಟ್ಕೊಂಡು ಅದು ನಿಮ್ಮ ಮೂಲಕ ಬಂದಾಗ ಇಡೀ ಪ್ರಪಂಚಕ್ಕೆ ಅದು ಹರಿಯಲಿ ಅಂತ. ನೋಡಿ, ಅದು ಕಗ್ಗ ಹೇಗೆ ಬರುತ್ತೆ ಅಂದರೆ, ವಿಶ್ವ ಪರಿಧಿ ಅದೆಲ್ಲೋ ಸೂರ್ಯಚಂದ್ರನಿಗೆ ನಾಶ. ವಿಶ್ವ ಪರಿಧಿ, ವಿಶ್ವದ ಸುತ್ತಾಳತೆ ಎಲ್ಲಿದೆ? ಸೂರ್ಯ ಯಾರಿಗೂ ಗೊತ್ತಿಲ್ಲ, ಗೊತ್ತಾ? ಎಲ್ಲಿ ಬೌಂಡ್ರಿ ಎಲ್ಲಿದೆ ಗೊತ್ತಾ? ಮಿಲ್ಕಿ ವೇ, ಎಷ್ಟೋ ಸೂರ್ಯಮಂಡಲಗಳು, ಎಷ್ಟೋ ಸೂರ್ಯ, ಏನೇನೋ ಇದೆ ನಮ್ಮ ಇಷ್ಟು. ವಿಶ್ವ ಪರಿಧಿ ಅದೆಲ್ಲೋ ಸೂರ್ಯಚಂದ್ರನಿಗೆ ಆಚೆ. ಆದರೆ ವಿಶ್ವ ಕೇಂದ್ರವು ನೀನೇ, ಸೆಂಟರು ನೀನೇ. ಅಥವಾ ನೀನು ಎಲ್ಲಿ ಯೋಚನೆ ಮಾಡ್ತೀಯ ಅಲ್ಲಿ ಸೆಂಟರ್. ನಿಶ್ವಸಿತ ಸಂಬಂಧ ನಿನಗುಂ ದಿಗಂತಕುಂ. ಈಗ ದಿಗಂತ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಅದಕ್ಕೂ ನಿನಗೆ ಏನು ಸಂಬಂಧ? ನೀನು ಪಾಯಿಂಟು, ನೀನು ಸೆಂಟರು, ನಿನಗದಕ್ಕೇನು ಸಂಬಂಧ? ನಿಶ್ವಸಿತ ಸಂಬಂಧ. ನೀನು ಉಸಿರು, ನಿನ್ನಿಂದ ಉಸಿರು ಹೋಗುತ್ತೆ, ನಿಶ್ವಾಸ ಹೋಗುತ್ತೆ, ಅದಕ್ಕೂ ನಿನಗೆ ಏನು ಸಂಬಂಧ? ಅದು ಹೋಯ್ತು, ಅದನ್ನು ಸಿಕ್ಕಲ್ಲ. ಆಗ ನೀನೇನಾಗಿರಬೇಕು? ಪುಷ್ಪವಾಗಿರು ನೀನು. ನಿನ್ನಿಂದ ಬರುವ ಏನು? ಪುಷ್ಪ. ನಿನ್ನಿಂದ ಹೊರಗಡೆ ಹೋಗಿ. ನಮ್ಮಿಂದೇನಾದರೂ ಒಳ್ಳೆಯ ಆಲೋಚನೆಗಳು ಮೂಲಕ ಹೋಗ್ತಾ ಇದ್ದರೆ ನಾನು ಪುಷ್ಪವಾಗಿ ಇರಬೇಕು ಅಂತ ಅರ್ಥ. ಹೂವು, ಸಂಪಿಗೆ ಹೂವಿನ ಮೇಲೆ ಗಾಳಿ ಬಂದಾಗ ಆ ಪರಿಮಳವನ್ನು ನಿಮ್ಮೆಲ್ಲ ಹರಡುತ್ತೆ. ಹಾಗೆ ನಮ್ಮ ಮೂಲಕ ಆಲೋಚನೆಗಳು ಇಡೀ ವಿಶ್ವಕ್ಕೆ ಪುಷ್ಪವಾಗಿರೋ ನೀನು. ಅರ್ಥ ಆಯ್ತಾ? ಗಾಟ್ ಇಟ್. ಈಗ ಪುಣ್ಯ ಏನಂತ ಗೊತ್ತಾಯ್ತಾ? ಪುಣ್ಯವೆಂಬುದು ಅಹಂಕಾರ ಅಂತ ಗೊತ್ತಾಯ್ತಾ? ಸೊ ಪುಣ್ಯ ಪಾಪ ಎರಡನ್ನು ಮೀರಿದವ ಧನ್ಯ. ನನಗೆ ಪುಣ್ಯನೂ ಬೇಡ, ಪಾಪನು. ಯಾಕೆಂದರೆ ಪ್ರಜಾಪತಿ ಇಂದ್ರ ಏನು ಹೇಳ್ತಾನೆ? ನೀನು ದೇಹಾತ್ಮ ಬುದ್ಧಿ, ದೇಹೇಂದ್ರಿಯ ಬುದ್ಧಿ ಯಾವುದು ನೀನಲ್ಲ, ಬ್ರಹ್ಮಸ್ವರೂಪವೇ ನೀನಾಗಿದೆಯಾ. ನಿನಗೆ ಪುಣ್ಯ ಯಾಕೆ, ಪಾಪ ಯಾಕೆ? ನಮಗೆ ಗಾಡಿ ಆ ಮಟ್ಟದಲ್ಲಿ ಹೋದಾಗ ಪುಣ್ಯ ಪಾಪ ಯಾರಿಗೆ ಬೇಕು? ಎಂಬೋಡಿಮೆಂಟ್ಗೆ ಬೇಕು. ಎಂಬೋಡಿಮೆಂಟ್ ಕರ್ಮ ಅನುಭವಿಸುವಾಗ ಬೇಕಾಗುತ್ತೆ. ಕರ್ಮ ಜಾಸ್ತಿ ಇದ್ದಾಗ ಪುಣ್ಯ ಮಾಡ್ತಾರೆ, ಪಾಪ ಮಾಡ್ತಾರೆ, ಪುನಃ ಕರ್ಮ ಮಾಡ್ತಾರೆ, ಪುನರಪಿ ಜನರಂ ಪುನರಪಿ ಮರಣ. ಇನ್ನೊಂದು ಕಗ್ಗ ಮಾಡ್ತೀನಿ. 622 ಪುನಃ ಬಂತು ನೋಡಿ, ಅದೇ ಥರ 622. ಸ್ವಲ್ಪ ಲೈಟಾಗಿ ಹೋಗ್ತಾ ಇದ್ದೀವಿ.
ಜಾಸ್ತಿ ಸೀರಿಯಸ್ ಆಗಿ ಹೋಗಿಲ್ಲ ಕ್ಲಾಸು. 622. ಯಾಕಂದರೆ ಎಲ್ಲ ತಪ್ಪು ಈಗ ನಾವು ಹೇಳೋದು ನಿಮ್ಮಲ್ಲಿ ಬೇರೆ ಏನೋ ಗ್ರಾಸ್ಪ್ ಆದರೆ ಅದು ನಾಟ್ ಸರ್ವ್ ದ ಪರ್ಪಸ್. 622 ಸಿಗ್ತಾ ಸರ್? ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಬಂದು ಒಗೆಯುವುದು. ಧರ್ಮ ನಿರ್ಣಯ ನಾವೇನಾದ್ರು ಧರ್ಮ ನಿರ್ಣಯ ಏನು ನಾವೇನು ಡಿಸಿಷನ್ ತಗೋತೀವಿ ಅದೆಲ್ಲ ಧರ್ಮ ನಿರ್ಣಯನೇ. ಯಾವುದ್ರ ಮೇಲೆ ಡಿಸಿಷನ್ ತಗೋತೀವಿ ಅದು ಬುಕ್ಕಲ್ಲಿರೋದು. ನಾವು ತಗೊಳ್ಳೋ ಡಿಸಿಷನ್ನು ನಮಗೆ ಸಂಬಂಧಪಟ್ಟಿದ್ದು, ನಮ್ಮ ಹೆಂಡತಿ, ನನ್ನ ಮಕ್ಕಳು, ನಾವು ಲೋಕದ ಬಗ್ಗೆ ಏನೋ ಯೋಚನೆ ಮಾಡ್ತೀವ. ಅವನಿದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಎಲ್ಲ ನೋಡ್ಕೋತಾರೆ. ನಾವು ಯೋಚನೆ ಮಾಡ್ತೀವಿ. ನಮ್ಮ ಮಾತು ಯಾರು ಕೇಳ್ತಾರೆ? ಕೇಳ್ತಾರೆ ಯಾರು? ನಮ್ಮ ಮನೇಲಿ ಮಕ್ಕಳೇ ಕೇಳಲ್ಲ, ಅವರು ಮಠದವರು ಮಕ್ಕಳಾಗಲೇ. ಸೊ ಧರ್ಮ ನಿರ್ಣಯ ನಿನಗೆ ಧರ್ಮ ನಿರ್ಣಯ ಅಂದರೆ ನಮ್ಮ ದಿನನಿತ್ಯದ ಇದರಲ್ಲಿ ನಾವು ಏನೇನು ಡಿಸಿಷನ್ ತಗೊಳ್ತಾ ಇದ್ದೀವಿ, ನಮ್ಮ ವಾಸನೆಗಳ ಪ್ರಕಾರ ತಗೊಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಅವರವರ ಏನೇನಿದೆ ಕಂಪೋಸಿಷನು ಅದರ ಪ್ರಕಾರ ಅವರವರು ಸೆಲ್ಫ್ ಜಡ್ಜ್ಮೆಂಟ್ ಡಿಸಿಷನ್ ತೊಗೊಂಡು ನಾನೇ ಕರೆಕ್ಟು ಅಂತ ಅವರ ಮೂಗಿನೇರಕ್ಕೆ ಎಲ್ಲರೂ ಮಾತಾಡೋದು. ಇನ್ನೊಬ್ಬರು ಮೂಗಿನೇರಕ್ಕೆ ನಾವು ಮಾತಾಡೋಲ್ಲ, ನಮ್ಮ ಮೂಗಿನೇರಕ್ಕೆ ನಾವು ಮಾತಾಡೋದು. ಇದು ಏನಂದರೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಒಗೆಯೋದು. ಅದನ್ನು ಅರಿತು ಇದು ತಿಳ್ಕೊಂಡು ಇವಾಗ ನೋಡಿ ನನ್ನ ಆಲೋಚನೆಗಳು ನನ್ನ ವಾಸನೆ ಪ್ರಕಾರ ಅಂತ ಗೊತ್ತಾಯಿತು. ಇದನ್ನು ತಿಳ್ಕೊಂಡು ಏನು ಮಾಡಬೇಕು ನೋಡಿ. ನಿರ್ಮಲ ಉತ್ಸಾಹವ ನೀನಾಚರಿಸೆ ಬ್ರಹ್ಮ ಸಾಮೀಪ್ಯವೆಲ ಮಂಕುತಿಮ್ಮ. ನಿರ್ಮಮ ಅಷ್ಟು ಬೇಗ ಹೇಳಿದರೆ ಅದು ಹೇಗೆ ನಂದಲ್ಲ ಆಗುತ್ತೆ? ಅದು ಒಳಗಡೆ ಬರಬೇಕು. ಆಗುತ್ತಾ ಯಾವತ್ತಾರು ನಂದಲ್ಲ ಅಂತ? ಬಂದಾಗ ಸತ್ಯ ಆಗುತ್ತೆ, ಅದು ಪರ್ಮನೆಂಟ್ ಆಗಿರೋದಿಲ್ಲ ಅಷ್ಟೇ. ಆವಾಗ ಬಂದು ಹೋಗುತ್ತೆ. ಸುಳಿವಾಗ ಈಗಳದು ಅಂತ ಯಾವಾಗಲೂ ಇರಲ್ಲ. ಅದು ಸಾಧನೆ ಮಾಡಬೇಕು ಯಾವಾಗಲೂ. ಅದಕ್ಕೆ ಆದಷ್ಟು ಈ ನಿರ್ಮಮತ್ವ ಬರಬೇಕಾದ್ರೆ ಗುರುಗಳಿಂದ ನಮಗೆ ಶಾಸ್ತ್ರ ಬಂದಿರಬೇಕು, ಅದರ ಮೇಲೆ ನಮಗೆ ಕನ್ವಿಕ್ಷನ್ ಬೇಕು. ಶಾಸ್ತ್ರ ಮತ್ತು ಗುರುವಿಂದ ಎರಡರಿಂದ ಮಾತ್ರ ಇದು ನಿರ್ಮಮತ್ವ ಬರಲಿಕ್ಕೆ ಸಾಧ್ಯ. ಇಲ್ಲದೋದ್ರೆ ಸಾಧ್ಯನೇ ಇಲ್ಲ. ಅಧ್ಯಾತ್ಮ ಶಾಸ್ತ್ರನೇ ಇದಕ್ಕೆ ದಾರಿ. ನಿರ್ಮಮ ಎಷ್ಟು ಜನ್ಮದ ಒಳಗಡೆ ಇದೆ ಸರ್ ಇದು ನೋಡಿ, ಹಾಕಿದ್ದಾರೆ ನೋಡಿ ಎಲ್ಲ ಹಿಂದ್ಗಡೆ. ಜನ್ಮಾಂತರದ ಸಂದರ್ಭದಿಂದ ಒಗೆದು ಅದನ್ನು ಅರಿತು ಅದನ್ನು ತಿಳ್ಕೊಳ್ಬೇಕಾದ್ರೆ ಇಷ್ಟು ಬುಕ್ಸ್ ಓದ್ಬೇಕು ನಾವು. ನಿರ್ಮಮದ ಒಂದ್ಸರಿ ನಿರ್ಮಮ ಬಂದಾಗ ನಿರ್ಮಲ ಉತ್ಸಾಹ ಬಂದುಬಿಡುತ್ತೆ, ಭಾಳ ಉತ್ಸಾಹ ಬಂದುಬಿಡುತ್ತೆ. ಏನು ಬೇಕಾದ್ರೂ ಮಾಡ್ತೀನಿ ನಾನು, ಏನಿಲ್ಲ ನನ್ನ ಅಂಟ್ಕೊಂಡಿಲ್ಲ, ಇದಕ್ಕೆ ನಂದಲ್ಲ. ನೀನು ಆಚರಿಸಿ ಆ ರೀತಿ ಮಾಡಿದಾಗ ಬ್ರಹ್ಮ ಸಾಮೀಪ್ಯವೆಲ್ಲ ಮಂಕುತಿಮ್ಮ. ಯು ಆರ್ ವೆರಿ ನಿಯರ್ ಟು ಬ್ರಹ್ಮನ್. ಏನಾರ ಕ್ಯಾಚ್ ಆಯ್ತಾ? ಏನಾರು ಅರ್ಥ ಆಯ್ತಾ? ಏನು ಅದು ಲಾಸ್ಟ್ ಬೆಳಗ್ಗೆ ಕೊಟ್ಟಿದ್ರೆ ಸಾಕ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅಲ್ಲ ಈಗ ಏನಾರ ಕ್ಯಾಚ್ ಆಯ್ತಾ? ಹೂ ಆಲೋಚನೆ ಅನ್ನೋ ಹೂವು ಬಿಡಬೇಕು, ಒಳ್ಳೊಳ್ಳೆ ಪಾಯಿಂಟ್ಗಳು ಬರ್ತಾ ಇದೆ. ಇವೆಲ್ಲ ಗ್ಯಾರಂಟಿ ಇದೆ. ನಿರ್ಮಮದ ನಿರ್ಮಲೋತ್ಸಾಹವ ನೀವು ಆಚರಿಸಿ ಬ್ರಹ್ಮ ಸಾಮೀಪ್ಯ ಇರೋದು ಅಂಡರ್ಲೈನ್ ಮಾಡಿಟ್ಕೊಳ್ಳಿ. ನಿರ್ಮಲೋತ್ಸಾಹದ ನೀನು ಆಚರಿಸಿ ಬ್ರಹ್ಮ ಸಾಮೀಪ್ಯವೇನೋ. ಏನು ಕೆಲಸ ಮಾಡಿದಾಗಲೂ ಫಸ್ಟ್ ನಾನು ಹೇಳಿದೆ ಗೊತ್ತಾ, all the activity should be taken as reverence. The whole world should be taken as a reverential activity, divine work ಅಂತ ತಗೊಂಡಾಗ ನಿರ್ಮಮ, ನಂದಲ್ಲ, ಎಲ್ಲ ಡಿವಿನಿಟಿ. ನನ್ನೊಳಗಿರುವ ಅಂತರಾತ್ಮ, ಹೊರಗಡೆ ಇರೋ ಪರಮಾತ್ಮ ಎಲ್ಲ ಒಂದೇ, ಎಲ್ಲ ಅವನೇ ಮಾಡ್ತಾ ಇದ್ದಾನೆ, ನಾನೇನು ಮಾಡ್ತಾ ಇಲ್ಲ. ನಿರ್ಮಲ ಆ ಥರ ಬಂದ ಕೂಡಲೇ ನಿರ್ಮಲ ಮನಸ್ಸು ಶುದ್ಧಿ ಆಗುತ್ತೆ, ಉತ್ಸಾಹ ಬರುತ್ತೆ. ಆವಾಗ ಬ್ರಹ್ಮ ಸಾಮೀಪ್ಯವೆಲ್ಲ ಮಂಕುತಿಮ್ಮ. ಟೈಮ್ ಆಗೋಯ್ತು, ನೋಡೋಣ. ಸರ್ವೇ ಭವಂತು ಸುಖಿನಃ
सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ ಪಾಪ ಇದೆ